Hello students, how are you all? I hope you all good. Today I am back with a new concept, the very interesting topic in thermodynamics, that is entropy. Okay. In our previous classes we have studied about the enthalpy changes, right? Enthalpy changes ಬಗ್ಗೆ discuss ಮಾಡಿದ್ವಿ, in which we have discussed about the enthalpy of formation and enthalpy of combustion, enthalpy of nutrition and many more. Okay. So in this class I am going to explain what is entropy and what are the criteria for spontaneity and what are spontaneous and non-spontaneous process, right? Hagadra, in thermodynamics we know that we need to describe the feasibility or spontaneity of a given reaction. So that is the main motto of thermodynamics, right? So before that I would like to explain some of the important process here. ಸೊ ನಾವು ಪ್ರೀವಿಯಸ್ ಕ್ಲಾಸಸಲ್ಲಿ ಪ್ರೋಸೆಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅಂದರೆ ಒಂದು ಫಸ್ಟ್ ವೀಡಿಯೋದಲ್ಲಿ ನೋಡಿದ್ರೆ ಐಸೋಬರಿಕ್ ಪ್ರೋಸೆಸ್, ಅಡಿಯಾಬೆಟಿಕ್ ಪ್ರೋಸೆಸ್, ಐಸೋಥರ್ಮಲ್ ಪ್ರೋಸೆಸ್ಗಳನ್ನ ಡಿಸ್ಕಸ್ ಮಾಡಿದ್ವಿ. ಸೊ ಈ ವಿಡಿಯೋದಲ್ಲೂ ಕೂಡ ಪ್ರೋಸೆಸ್ ಅಂತ ಬರ್ತದೆ. ಯಾವ ಪ್ರೋಸೆಸ್ ಅದು ಹೇಗೆ ಅಂತ ಡಿಸ್ಕಸ್ ಮಾಡೋಣ. ನಾನು ಹೇಳಿದ್ದೆ ಥರ್ಮೋಡೈನಮಿಕ್ಸಲ್ಲಿ ಮೇನ್ ಮೋಟೋ ಏನಿದೆ, ವಿ ಹ್ಯಾವ್ ಟು ಪ್ರೆಡಿಕ್ಟ್ ದ ಫಿಸಿಬಿಲಿಟಿ ಆರ್ ಸ್ಪಾಂಟೇನಿಟಿ ಆಫ್ ಅ ರಿಯಾಕ್ಷನ್, ಅದನ್ನು ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ಸ್ಪಾಂಟೇನಿಯಸ್ ಅಂದರೆ ಏನು, ಫಿಸಿಬಿಲಿಟಿ ಅಂದರೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ಕು, ತುಂಬ ಚೆನ್ನಾಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಓಕೆ, ಗಮನ ಇಟ್ಟು ಕೇಳ್ಕೋಬೇಕು. ಓಕೆ, ಹಾಗಾದ್ರೆ ನೆಕ್ಸ್ಟ್ ನೋಡೋಣ. ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಪ್ರಕಾರ ಕೆಲವೊಂದು ಫೇಲ್ಯೂರ್ಸ್ ಏನಿದೆ, ಆ ಫೇಲ್ಯೂರ್ಸ್ನ ಇಲ್ಲಿ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಇಲ್ಲಿ ಒಂದು ಬರುತ್ತೆ, ಅದರಲ್ಲಿ ರಿಕವರ್ ಮಾಡ್ತೀವಿ. ಸೊ ಗೊತ್ತಿದೆ, ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸಲ್ಲಿ ಏನಂತಂದ್ರೆ ಹಾಟ್ ಬಾಡಿಯಿಂದ ಕೋಲ್ಡ್ ಬಾಡಿಗೆ ಹೀಟ್ ಫ್ಲೋ ಆಗುತ್ತೆ, ಬಟ್ ಕೋಲ್ಡ್ ಬಾಡಿಯಿಂದ ಹಾಟ್ ಬಾಡಿಗೆ ಹೀಟ್ ಫ್ಲೋ ಆಗಲ್ಲ ಅಂತ ಕೊಟ್ಟಿದ್ದಾರೆ. ಆ ಒಂದು ಡ್ರಾಬ್ಯಾಕ್ನಲ್ಲಿ ರಿಕವರ್ ಮಾಡ್ತೀವಿ, ಹೇಗೆ ಅಂತ ಡಿಸ್ಕಸ್ ಮಾಡೋಣ. ಹಾಗಾದರೆ ಬಿಫೋರ್ ದ್ಯಾಟ್ ವಿ ಹ್ಯಾವ್ ಟೂ ಪ್ರೋಸೆಸ್, ಏನದು ಡಿಸ್ಕಸ್ ಮಾಡೋಣ. ಫಸ್ಟ್ ಪ್ರೋಸೆಸ್ ಏನಂದರೆ ಸ್ಪಾಂಟೇನಿಯಸ್ ಪ್ರೋಸೆಸ್. ವಾಟ್ ಇಸ್ ಸ್ಪಾಂಟೇನಿಯಸ್ ಪ್ರೋಸೆಸ್? ಸೊ ಐ ಜಸ್ಟ್ ಗಿವ್ ಆನ್ ಎಕ್ಸಾಂಪಲ್. ಒಂದು ವಾಟರು ಲೋವರ್ ಲೆವೆಲಿಂದ ಹೈಯರ್ ಲೆವೆಲ್ಗೆ, ಓಕೆ, ಒಂದು ಲೇಕ್ಸಲ್ಲಿ ಆಗಿರಲಿ, ಒಂದು ಜರಿ ಅಂತ ಹೇಳ್ತೀವಿ, ಅಲ್ಲಿ ಹೈಯರ್ ಲೆವೆಲಿಂದ ಲೋವರ್ ಲೆವೆಲ್ಗೆ ವಾಟರ್ ಡಂಪ್ ಆಗ್ತಾಯಿದೆ ಅಂತಂದರೆ ಇಟ್ ಡಸಂಟ್ ನೀಡ್ ಎನಿ ಫೋರ್ಸ್. ಓಕೆ, ಯಾವುದೇ ಎಕ್ಸ್ಟರ್ನಲ್ ಫೋರ್ಸ್ ಬೇಕಾಗಿಲ್ಲ ಹೈಯರ್ ಲೆವೆಲಿಂದ ವಾಟರ್ ಲೆವೆಲ್ ಲೋವರ್ ಲೆವೆಲ್ಗೆ ಜಂಪ್ ಆಗಬೇಕು ಅಂತಂದರೆ, ರೈಟ್? ಫಾರ್ ಎಕ್ಸಾಂಪಲ್, ಒಂದು ಚಾಕ್ ಪೀಸ್ ಇದೆ, ಇದನ್ನು ಬಿಟ್ಟರೆ ಆರಾಮಾಗಿ ಇದು ಕೆಳಗೆ ಬೀಳುತ್ತೆ. ಅಂದರೆ ಇಟ್ ಡಸಂಟ್ ನೀಡ್ ಎನಿ ಫೋರ್ಸ್, ಒಂದು ಎಕ್ಸ್ಟರ್ನಲ್ ಫೋರ್ಸ್ ಬೇಡ. ಸೊ ಸುಮ್ಮನೆ ಬಿಟ್ಟರೆ ಬೀಳುತ್ತೆ ಕೆಳಗಡೆ. ಅದೇ ಆ ಚಾಕ್ ಪೀಸ್ ವಾಪಸ್ ನಾವು ತೊಗೋಬೇಕು ಅಂದರೆ ಒಂದು ಎಕ್ಸ್ಟರ್ನಲ್ ಫೋರ್ಸ್ ಬೇಕು, ರೈಟ್? ಹಾಗಾದ್ರೆ ಸ್ಪಾಂಟೇನಿಯಸ್ ಪ್ರೋಸೆಸ್ ಅಂದರೆ ಏನು? ದ ಸ್ಪಾಂಟೇನಿಯಸ್ ಪ್ರೋಸೆಸ್ ವಿಚ್ ಟೇಕ್ಸ್ ಪ್ಲೇಸ್ ವಿತ್ ಇಟ್ಸ್ ಓನ್ ಅಥವಾ ವಿತೌಟ್ ಎನಿ ಎಕ್ಸ್ಟರ್ನಲ್ ಏಜೆನ್ಸಿ. ವಿತ್ ಇಟ್ಸ್ ಓನ್ ಅಂದರೆ ತನ್ನಷ್ಟಕ್ಕೆ ತಾನೇ ಆಗುವಂಥದ್ದು, ಯಾವುದೇ ಎಕ್ಸ್ಟರ್ನಲ್ ಏಜೆನ್ಸಿ ಫೋರ್ಸ್ಗಳು ಅಪ್ಲೈ ಬೇಕಾಗಿಲ್ಲ ಅದಕ್ಕೆ ಹೆಲ್ಪ್. ಓಕೆ, ಹಾಗಾದರೆ ನೀವೇ ನೋಡಿ, ಈಗ ಒಂದು ಹಿಲ್ನ ಅಂದರೆ ಬೆಟ್ಟನ ಕ್ಲೈಮ್ ಮಾಡ್ತಾ ಇದ್ದೀರಾ. ಸೊ ನೀವು ವಿತೌಟ್ ಎನಿ ಎಕ್ಸ್ಟರ್ನಲ್ ಫೋರ್ಸ್, ಓಕೆ, ನೀವೇ ಆರಾಮಾಗಿ ಹತ್ತುತ್ತಾ ಇರ್ತಾರೆ ಬೆಟ್ಟನ, ಅಂದರೆ ಯು ಆರ್ ಸ್ಪಾಂಟೇನಿಯಸ್ ಅಂತ ಅರ್ಥ. ಬಟ್ ಏನಾದರೂ ನೀವು ಒಂದು ಚಾಮುಂಡಿ ಬೆಟ್ಟ, ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ಇದೆ, ಚಾಮುಂಡಿ ಬೆಟ್ಟಗೆ ಆರಾಮಾಗಿ ನೀವು ಮೆಟ್ಲಲ್ಲಿ ಹೋಗ್ತೀರಾ, ಆಗ ಸ್ಪಾಂಟೇನಿಯಸ್ ಫೋರ್ಸ್ ಅಂತ ಅಂತೀವಿ, ಯಾವ ಎಕ್ಸ್ಟರ್ನಲ್ ಏಜೆನ್ಸಿ ಬೇಕಾಗಿಲ್ಲ ನಿಮಗೆ. ಅದೇ ನೀವು ವೆಹಿಕಲಲ್ಲಿ ರೋಡಲ್ಲಿ ಹೋದ್ರೆ ಏನಾಗುತ್ತೆ, ಒಂದು ಎಕ್ಸ್ಟರ್ನಲ್ ಏಜೆನ್ಸಿನ ಯೂಸ್ ಮಾಡ್ಕೋತಾ ಇದ್ದೀರಾ ಅಂತ, ಅದು ಸ್ಪಾಂಟೇನಿಯಸ್ ಆಗಲ್ಲ. ಹಾಗಾದರೆ ಸ್ಪಾಂಟೇನಿಯಸ್ ಪ್ರೋಸೆಸ್ ಅಂದರೆ ಎಕ್ಸಾಂಪಲ್ಸ್ ಏನು ನೋಡೋಣ. ಎಕ್ಸಾಂಪಲ್ಸ್, ಫಸ್ಟ್ ಎಕ್ಸಾಂಪಲ್ ನೋಡಿ, ಮೆಲ್ಟಿಂಗ್ ಆಫ್ ಐಸ್, ಎವಾಪರೇಷನ್ ಆಫ್ ವಾಟರ್. ಮೆಲ್ಟಿಂಗ್ ಆಫ್ ಐಸ್ ಅಂತಂದರೆ ಒಂದು ಫ್ರಿಜ್ಜಲ್ಲಿ ಐಸ್ ಕ್ಯೂಬ್ಸ್ ಇಟ್ಟಿರ್ತಾರೆ, ಐಸ್ ಕ್ಯೂಬ್ಸ್ನ ಜಸ್ಟ್ ಟೇಬಲ್ ಮೇಲೆ ತಂದಿಡಿ, ನಾವು ಯಾವ ಹೀಟು ಸಪ್ಲೈ ಮಾಡಬೇಕಾಗಿಲ್ಲ, ಐಸ್ ಆರಾಮಾಗಿ ಫ್ರೀಸ್ ಆಗೋಗುತ್ತೆ, ಮೆಲ್ಟ್ ಆಗೋಗುತ್ತೆ, ರೈಟ್? ಅದೇ ರೀತಿ ಎವಾಪರೇಷನ್ ಆಫ್ ವಾಟರ್, ಸೀಗಳಲ್ಲಿ ಅಂದರೆ ಬೀಚಸಲ್ಲಿ ನೋಡಿ, ವಾಟರ್ ಎವಾಪರೇಟ್ ಆಗ್ತಾರೆ, ಲೇಕ್ಸಲ್ಲಿ, ರಿವರ್ಸಲ್ಲಿ, ಬೀಚಲ್ಲಿ. ಓಕೆ, ವಾಟರ್ ಎವಾಪರೇಟ್ ಆಗ್ತಾ ಇರುತ್ತೆ. ನಾವೇನೋ ರಿವರ್ಗಾಗಲಿ ಲೇಕ್ಸ್ ಆಗಲಿ ಹೋಗಿ ಬಿಸಿ ಮಾಡಲ್ಲ ವಾಟರ್ನ ಎವಾಪರೇಟ್ ಆಗೋಕ್ಕೆ. ದಟ್ ಡಸಂಟ್ ನೀಡ್ ಎನಿ ಎಕ್ಸ್ಟರ್ನಲ್ ಫೋರ್ಸಸ್, ಅದು ಎವಾಪರೇಟ್ ಆಗ್ತಾ ಇರುತ್ತೆ. ಹಾಗಾಗಿ ಎವಾಪರೇಷನ್ ಆಫ್ ವಾಟರ್ ಇಸ್ ಅ ಸ್ಪಾಂಟೇನಿಯಸ್ ಪ್ರೋಸೆಸ್, ರೈಟ್? ರಿಯಾಕ್ಷನಲ್ಲಿ ಬಂದರೆ ಹೇಗೆ ಸರ್? ಹಾಗಾದರೆ ರಿಯಾಕ್ಷನಲ್ಲಿ ಬಂದರೆ ಒಂದು ರಿಯಾಕ್ಷನ್ ನೋಡೋಣ. ಫಸ್ಟ್ ನೆಕ್ಸ್ಟ್ ರಿಯಾಕ್ಷನ್ ನೋಡಿ, ಜಿಂಕ್ ಪ್ಲಸ್ H2SO4 gives zinc sulfate with the liberation of hydrogen gas. It is a spontaneous process. It doesn't need any external force. ಇದು ಕೂಡ ಸ್ಪಾಂಟೇನಿಯಸ್ ಪ್ರೋಸೆಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ರಸ್ಟಿಂಗ್ ಆಫ್ ಐರನ್, ಇಟ್ ಇಸ್ ಎ ಸ್ಪಾಂಟೇನಿಯಸ್ ಪ್ರೋಸೆಸ್. ಐರನ್ ರಸ್ಟ್ ಆಗುತ್ತೆ, ಅದಕ್ಕೆ ಯಾವುದೇ ಎಕ್ಸ್ಟರ್ನಲ್ ಫೋರ್ಸ್ ಬೇಕಾಗಿಲ್ಲ. ಇಟ್ ಇಸ್ ಅ ನ್ಯಾಚುರಲ್ ಪ್ರೋಸೆಸ್ ಆ್ಯಂಡ್ ಇಟ್ ಇಸ್ ಅ ಸ್ಪಾಂಟೇನಿಯಸ್ ಪ್ರೋಸೆಸ್, ರೈಟ್? ರಸ್ಟಿಂಗ್ ಆಫ್ ಐರನ್ ಕೂಡ ಎಕ್ಸಾಂಪಲ್ ತೊಗೋಬೋದು ಅಲ್ವಾ? ಹಾಗಾದರೆ ಸ್ಪಾಂಟೇನಿಯಸ್ ಪ್ರೋಸೆಸ್ ಅಂದರೆ ಗೊತ್ತಾಯಿತು. ಸ್ಪಾಂಟೇನಿಯಸ್ ಪ್ರೋಸೆಸ್ ಓಕೆ, ಎಲ್ಲ ಎಕ್ಸ್ಟರ್ನಲ್ ಏಜೆನ್ಸಿ ಅಂತ ಹೇಳಿದ್ವಿ. ಬಟ್ ಕೆಲವೊಂದು ರಿಯಾಕ್ಷನ್ಸು ಒಂದು ಇನಿಷಿಯೇಷನಲ್ಲಿ ಸ್ಪಾಂಟೇನಿಯಸ್ ಆಗುತ್ತೆ. ಇಟ್ ನೀಡ್ಸ್ ಸಮ್ ಇನಿಷಿಯೇಷನ್. ಫಾರ್ ಎಕ್ಸಾಂಪಲ್, ಡಿಕಂಪೋಸಿಷನ್ ಆಫ್ ವಾಟರ್. ಓಕೆ, ಅದಕ್ಕೊಂದು ಇನಿಷಿಯೇಷನ್ ಬೇಕು, ಬಟ್ ಸ್ಪಾಂಟೇನಿಯಸ್ ಪ್ರೋಸೆಸಲ್ಲಿ ಅದನ್ನು ನಾವು ಆ್ಯಡ್ ಮಾಡಲ್ಲ ಆ್ಯಕ್ಚುಲಿ. ಬಟ್ ಕೆಲವೊಂದು ರಿಯಾಕ್ಷನ್ ಇನಿಷಿಯೇಷನ್ ಆಗುತ್ತೆ, ಅಂದರೆ ಒಂದು ಇನಿಷಿಯೇಟ್ ಮಾಡಿದ್ರೆ ಮಾತ್ರ ಸ್ಪಾಂಟೇನಿಯಸ್ ಆಗಿ ಚೇಂಜ್ ಆಗುತ್ತೆ. ಓಕೆ, ಅದನ್ನು ಸ್ಪಾಂಟೇನಿಯಸ್ ಪ್ರೋಸೆಸ್ ಅಂತ ಹೇಳ್ತೀವಿ ನಾವು. ಆ್ಯಂಡ್ ಆಲ್ಸೋ ಹೈಡ್ರೋಜನ್ ಗ್ಯಾಸ್ ರಿಯಾಕ್ಟ್ಸ್ ವಿತ್ ಕ್ಲೋರಿನ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್, ಬಟ್ ಇಟ್ ಈಸ್ ಎ ಸ್ಪಾಂಟೇನಿಯಸ್ ಪ್ರೋಸೆಸ್. ಸ್ಪಾಂಟೇನಿಯಸ್ ಪ್ರೋಸೆಸ್ ಅಂತ ಹೇಳ್ತೀವಿ. ಹೈಡ್ರೋಜನ್ ಅನ್ನೋ ಗ್ಯಾಸು ಕ್ಲೋರಿನ್ ಜೊತೆ ರಿಯಾಕ್ಟ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಸೊ ಸನ್ಲೈಟ್ ಹಾಗಾದ್ರೆ ಎಕ್ಸ್ಟರ್ನಲ್ ಏಜೆನ್ಸಿ ಅಲ್ವಾ?
ಇಲ್ಲ, ಇಟ್ ಇಸ್ ಅ ನ್ಯಾಚುರಲ್ ಪ್ರೋಸೆಸ್. ಹಾಗಾಗಿ ಏನಾಗುತ್ತೆ, ಅದು ಸ್ಪಾಂಟೇನಿಯಸ್ ಪ್ರೋಸೆಸ್ ಆಗುತ್ತೆ. ಡಿಸ್ಕಸ್ ಮಾಡೋಣ ಡೀಟೇಲ್ ಆಗಿ. ಓಕೆ, ಸ್ಪಾಂಟೇನಿಯಸ್ ಪ್ರೋಸೆಸ್ ಆದರೆ ನಿಮ್ಗೆ ಗೊತ್ತಾಯ್ತು ಅನ್ಸುತ್ತೆ. ನೆಕ್ಸ್ಟ್ ಹಾಗಾದರೆ ನಾನ್ ಸ್ಪಾಂಟೇನಿಯಸ್ ಪ್ರೋಸೆಸ್ ಅದನ್ನು ನೋಡೋಣ. ಓಕೆ, ನೆಕ್ಸ್ಟ್ ಸ್ಲೈಡ್. ವಾಟ್ ಇಸ್ ನಾನ್ ಸ್ಪಾಂಟೇನಿಯಸ್ ಪ್ರೋಸೆಸ್? ಆಬ್ವಿಯಸ್ಲಿ ಇಟ್ ಇಸ್ ಆಪೋಸಿಟ್ ಟು ದಟ್ ಆಫ್ ಸ್ಪಾಂಟೇನಿಯಸ್ ಪ್ರೋಸೆಸ್. ಏನು ಹಾಗಾದರೆ ನಾನ್ ಸ್ಪಾಂಟೇನಿಯಸ್ ಅಂದರೆ ಎ ಪ್ರೋಸೆಸ್ ವಿಚ್ ಡಸ್ ನಾಟ್ ಟೇಕ್ಸ್ ಪ್ಲೇಸ್ ವಿತ್ ಇಟ್ಸ್ ಓನ್ ಆರ್ ವಿತ್ ಹೆಲ್ಪ್ ಆಫ್ ಎನಿ ಎಕ್ಸ್ಟರ್ನಲ್ ಏಜೆನ್ಸಿ. ಹೇಳಿದ್ದೆ ನಾನು, ಒಂದು ಬೆಟ್ಟನ ಎಕ್ಸಾಂಪಲ್ ಕೊಟ್ಟೆ. ಚಾಮುಂಡಿ ಬೆಟ್ಟನ ನೀವು ನೆಡ್ಕೊಂಡು ಹೋದ್ರೆ ಏನಾಗುತ್ತೆ, ಸ್ಪಾಂಟೇನಿಯಸ್ ಪ್ರೋಸೆಸ್. ಯಾವುದೇ ಎಕ್ಸ್ಟರ್ನಲ್ ಹೆಲ್ಪ್ ತಗೋತಲ್ಲ, ನೀವು ನಿಮ್ಮಷ್ಟು ನೀವು ನಡ್ಕೊಂಡು ಹೋಗ್ತಾ ಇದ್ದೀರಾ. ಬಟ್ ಅದೇ ನೀವು ಬಸ್ಸಲ್ಲಿ, ರೂಟಲ್ಲಿ, ಅಂದರೆ ವೆಹಿಕಲಲ್ಲಿ ಒಂದು ರೋಡಲ್ಲಿ ಹೋದರೆ ಏನಾಗುತ್ತೆ, ಒಂದು ಎಕ್ಸ್ಟರ್ನಲ್ ಫೋರ್ಸ್ನ ಅಪ್ಲೈ ಅಂದರೆ ಯೂಸ್ ಮಾಡ್ಕೋತಾ ಇದ್ದೀರಾ. ಹಾಗಾಗಿ ಇಟ್ ಇಸ್ ನಾನ್ ಸ್ಪಾಂಟೇನಿಯಸ್ ಪ್ರೋಸೆಸ್. ಓಕೆ, ಯಾವ್ದು ಎಕ್ಸಾಂಪಲ್ ಕೊಡ್ಬೋದು? ನಿಮ್ಮ ಡೈಲಿ ಮನೆಯಲ್ಲಿ ಯೂಸ್ ಮಾಡೋವಂಥದ್ದು ವಾಟರ್ನ ಲೋವರ್ ಲೆವೆಲಿಂದ ಹೈಯರ್ ಲೆವೆಲ್ ಟ್ಯಾಂಕ್ಗೆ ಪಂಪ್ ಮಾಡಬೇಕು ಏನು ಮಾಡ್ತೀರಾ, ಮೋಟರನ್ನು ಫಿಕ್ಸ್ ಮಾಡ್ತೀರಾ. ವಾಟರು ಲೋವರ್ ಲೆವೆಲಿಂದ ಹೈಯರ್ ಲೆವೆಲ್ಗೆ ವಿತ್ ಹೆಲ್ಪ್ ಆಫ್ ಮೋಟರು ಪಂಪ್ ಆಗುತ್ತೆ. ರೈಟ್, ದಟ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ನಾನ್ ಸ್ಪಾಂಟೇನಿಯಸ್ ಪ್ರೋಸೆಸ್. ನಾನ್ ಸ್ಪಾಂಟೇನಿಯಸ್ ಪ್ರೋಸೆಸ್ ಅಂದರೆ ವಿತೌಟ್ ಎನಿ ಹೆಲ್ಪ್. ಓಕೆ, ಒಂದು ಎಕ್ಸ್ಟರ್ನಲ್ ಏಜೆನ್ಸಿ ಇಲ್ಲದೇ ತನ್ನಷ್ಟಕ್ಕೆ ತಾನೇ ಆಗುವಂಥದ್ದು, ಹೆಲ್ಪ್ ತೊಗೊಂಡಾಗುವಂಥದ್ದು ನಾನ್ ಸ್ಪಾಂಟೇನಿಯಸ್ ಪ್ರೋಸೆಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. ಎಕ್ಸಾಂಪಲ್ಸು ಸೇಮ್, ದ ಫ್ಲೋ ಆಫ್ ವಾಟರ್ ಫ್ರಮ್ ಲೋವರ್ ಲೆವೆಲ್ ಟು ಹೈಯರ್ ಲೆವೆಲ್. ಓಕೆ, ಆ್ಯಂಡ್ ಆಲ್ಸೋ ಡಿಕಂಪೋಸಿಷನ್ ಆಫ್ ವಾಟರ್ ಇಂಟು ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಅಲ್ಲಿ ಹೇಳಿದೆ ಇಟ್ಸ್ ನೀಡ್ ಸಮ್ ಇನಿಷಿಯೇಷನ್ ಅಂತ. ಇಲ್ಲಿ ನಾವು ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಮಾಡೋವಾಗಲೂ ಕೂಡ ಹೀಟ್ನ ಸಪ್ಲೈ ಮಾಡ್ತೀವಿ. ಓಕೆ, ಡಿಕಂಪೋಸಿಷನ್ ಹೀಟ್ನ ಸಪ್ಲೈ ಮಾಡ್ತೀವಿ, ಅಂದರೆ ಇಟ್ ನೀಡ್ ಸಮ್ ಇನಿಷಿಯೇಷನ್, ಅಂದರೆ ಒಂದು ಎಕ್ಸ್ಟರ್ನಲ್ ಏಜೆನ್ಸಿನ ಹೆಲ್ಪ್ ತಗೋತಾ ಇದೆ. ಸೊ ಇಟ್ ಇಸ್ ಎ ನಾನ್ ಸ್ಪಾಂಟೇನಿಯಸ್ ಪ್ರೋಸೆಸ್. ರೈಟ್, ಅರ್ಥ ಆಯಿತು ಅನ್ಕೋತೀನಿ ನಾನ್ ಸ್ಪಾಂಟೇನಿಯಸ್ ಅಂದರೆ. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ವಿ ಹ್ಯಾವ್ ಟು ಪ್ರೆಡಿಕ್ಟ್ ವೆದರ್ ದ ರಿಯಾಕ್ಷನ್ ಈಸ್ ಸ್ಪಾಂಟೇನಿಯಸ್ ಆರ್ ನಾಟ್. ಒಂದು ಪ್ರೋಸೆಸ್ಸು ಸ್ಪಾಂಟೇನಿಯಸ್ ಇಲ್ಲ, ಒಂದು ರಿಯಾಕ್ಷನ್ನು ಸ್ಪಾಂಟೇನಿಯಸ್ ಅಲ್ವಾ ಅಂತ ನಾವು ಪ್ರೆಡಿಕ್ಟ್ ಮಾಡಬೇಕು ವಿತ್ ದ ಹೆಲ್ಪ್ ಆಫ್ ಸಮ್ ಟರ್ಮ್ಸ್. ಓಕೆ, ಹಾಗಾಗಿ ಥರ್ಮೋಡೈನಮಿಕ್ಸಲ್ಲಿ ನಮ್ಗೆ ಇರುವಂಥದ್ದೇನೋ ವಿ ಹ್ಯಾವ್ ಟು ಪ್ರೆಡಿಕ್ಟ್ ದ ಸ್ಪಾಂಟೇನಿಟಿ ಆಫ್ ರಿಯಾಕ್ಷನ್. ಅದನ್ನು ನಾವು ಸ್ಟಡಿ ಮಾಡ್ತೀವಿ ನೆಕ್ಸ್ಟ್ ಈಗ. ಸೊ ಬಿ ಕೇರ್ಫುಲ್. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಸೊ ಸ್ಪಾಂಟೇನಿಯಸ್ ನಾನ್ ಸ್ಪಾಂಟೇನಿಯಸ್ ಬಗ್ಗೆ ಐಡಿಯಾ ಗೊತ್ತಾಯಿತು ಅನ್ಕೋತೀನಿ. ನೆಕ್ಸ್ಟ್ ಇರೋಂಥದ್ದೇ ವೆರಿ ಇಂಪಾರ್ಟೆಂಟ್ ಎಂಟ್ರೋಪಿ. ಸಖತ್ತಾಗಿದೆ ಟರ್ಮು, ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟು. ಎಂಟ್ರೋಪಿ ಅಂದರೆ ಏನು ಸರ್ ಹಾಗಾದರೆ? ಎಂಥಾಲ್ಪಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇಟ್ ಇಸ್ ಅ ಹೀಟ್ ಕಂಟೆಂಟ್ ಆಫ್ ಅ ಸಿಸ್ಟಮ್ ಆ್ಯಂಡ್ ಇಂಟರ್ನಲ್ ಎನರ್ಜಿ ಗೊತ್ತಿದೆ, ಒಂದು ಸಮ್ ಆಫ್ ಆಲ್ ಪಾಸಿಬಲ್ ಎನರ್ಜೀಸ್. ಆಫ್ಟರ್ ದಟ್ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ಎಂಥಾಲ್ಪಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇಟ್ ಇಸ್ ಎ ಹೀಟ್ ಕಂಟೆಂಟ್ ಆಫ್ ಅ ಸಿಸ್ಟಮ್, ರೈಟ್? ಆ್ಯಂಡ್ ವಿ ಹ್ಯಾವ್ ಎ ಎಂಟ್ರೋಪಿ. ವಾಟ್ ಇಸ್ ಎಂಟ್ರೋಪಿ? ಎಂಟ್ರೋಪಿ ಅಂದರೆ ಏನು ಅಂತ ಡಿಸ್ಕಸ್ ಮಾಡೋಣ. ಸೊ ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. ಈಗ ಕ್ಲಾಸ್ ರೂಮಲ್ಲಿ ನೀವೆಲ್ಲ ಒಟ್ಟಿಗೆ ಕೂತಿರ್ತೀರ, ಎಲ್ಲ ಪ್ಯಾಕ್ ಆಗಿರ್ತೀರ, ಎಲ್ಲ ಒಟ್ಟಿಗೆ ಟೀಚರ್ ಪ್ರೆಸೆನ್ಸಲ್ಲಿ ಎಲ್ಲ ಒಟ್ಟಿಗೆ ಕೂತಿರ್ತೀರ. ಅಂದರೆ ಯು ಹ್ಯಾವ್ ಆರ್ಡರ್ಡ್ ಅರೇಂಜ್ಮೆಂಟ್, ರೈಟ್? ಕ್ಲಿಯರ್? ಯು ಹ್ಯಾವ್ ಎ ಆರ್ಡರ್ಡ್ ಅರೇಂಜ್ಮೆಂಟ್ ಇರುತ್ತೆ ಅಲ್ಲಿ. ಬಟ್ ಇನ್ ಅ ಪ್ಲೇ ರೂಮ್ ಅಥವಾ ಇನ್ ಅ ಪ್ಲೇ ಗ್ರೌಂಡ್ ಯು ಡೋಂಟ್ ಹ್ಯಾವ್ ಎ ಆರ್ಡರ್ ಆಫ್ ಅರೇಂಜ್ಮೆಂಟ್. ಒಂದು ಪ್ಲೇ ಗ್ರೌಂಡ್ಗೆ ಹೋದಾಗ ನಿಮ್ಗೆ ಆರ್ಡರ್ ಆಫ್ ಅರೇಂಜ್ಮೆಂಟ್ ಇರಲ್ಲ, ಆರ್ಡರ್ ಆಫ್ ಅರೇಂಜ್ಮೆಂಟ್ ಮಿಸ್ ಆಗುತ್ತೆ. ಓಕೆ, ಎಲ್ಲ ಆರಾಮಾಗಿ ಆಟಾಡ್ಕೊಂಡಿರ್ತಾರೆ. ಬಟ್ ಕ್ಲಾಸ್ ರೂಮಲ್ಲಿ ಏನಿರುತ್ತೆ ನೋಡಿ, ಆರ್ಡರ್ ಆಫ್ ಅರೇಂಜ್ಮೆಂಟ್ ಇರುತ್ತೆ. ಹಾಗಾದರೆ ಎಂಟ್ರೋಪಿ ಅಂದ್ರೇನು? ಈ ಡಿಸಾರ್ಡರ್ನೆಸ್ನ ಮೆಷರ್ ಮಾಡೋದೇ ಎಂಟ್ರೋಪಿ. ಆರ್ಡರ್ನೆಸ್ಸನ್ನು ಮೆಷರ್ ಮಾಡೋದು ಎಂಟ್ರೋಪಿ ಅಲ್ಲ. ಇಟ್ ಯೂಸ್ ಟು ಡಿಸ್ಕಸ್ ಅಥವಾ ಡಿಸ್ಕ್ರೈಬ್ ದ ಡಿಸಾರ್ಡರ್ನೆಸ್ ಆಫ್ ಅ ಸಿಸ್ಟಮ್. ಒಂದು ಸಿಸ್ಟಮಲ್ಲಿ ಡಿಸಾರ್ಡರ್ನೆಸ್ ಎಷ್ಟಿದೆ ಅದನ್ನು ಮೆಷರ್ ಮಾಡೋದೇ ವಾಟ್ ವಿ ಕಾಲ್ಡ್ ಆಸ್ ಎಂಟ್ರೋಪಿ. ರೈಟ್? ಎಕ್ಸಾಂಪಲ್ಸ್ ನೋಡಿ. ಕ್ಲಾಸ್ ರೂಮಸ್ ಎಲ್ಲ ಆರ್ಡರ್ ಆಗಿರ್ತೀರ, ಬಟ್ ಪ್ಲೇ ಗ್ರೌಂಡ್ಗೆ ಹೋದಾಗೆಲ್ಲ ಆಗುತ್ತೆ, ಆರ್ಡರ್ನೆಸ್ ಮಿಸ್ ಆಗುತ್ತೆ. ಡಿಸಾರ್ಡರ್ನೆಸ್ನ ಮೆಷರ್ ಮಾಡೋ ಟರ್ಮೇ ಎಂಟ್ರೋಪಿ. ಸೊ ಲುಕ್ ಹಿಯರ್, ಇಟ್ ಇಸ್ ಎ ಸಾಲಿಡ್ ಸ್ಟೇಟ್. ಸಾಲಿಡ್ ವಾಟರ್ನ ತೊಗೊಳ್ಳಿ. ಸಾಲಿಡ್ ಒಂದು ಸಬ್ಸ್ಟೆನ್ಸು. ನೆಕ್ಸ್ಟ್ ಲಿಕ್ವಿಡ್ ಆಗುತ್ತೆ. ನೆಕ್ಸ್ಟು ಗ್ಯಾಸಿಯಸ್ ಸ್ಟೇಟ್ ಬರುತ್ತೆ. ಸೊ ಇಲ್ಲಿ ಏನು ಅಬ್ಸರ್ವ್ ಮಾಡ್ತಾ ಇದ್ದೀರಿ ನೀವು? ಇಲ್ಲಿರೋ ಆರ್ಡರು ಇಲ್ಲಿ ಮಿಸ್ ಆಗಿದೆ. ಓಕೆ, ಇಲ್ಲಿ ಟೈಟ್ಲಿ ಪ್ಯಾಕ್ ಆಗಿದೆ, ಎಲ್ಲ ಆರ್ಡರ್ ಆಫ್ ಅರೇಂಜ್ಮೆಂಟ್ ಚೆನ್ನಾಗಿದೆ. ಸೇಮ್ ಕ್ಲಾಸ್ ರೂಮಲ್ಲಿ ನೀವು ಎಲ್ಲ ಆರ್ಡರ್ ಆಗಿರ್ತೀರ ಇನ್ ದ ಪ್ರೆಸೆನ್ಸ್ ಆಫ್ ಟೀಚರ್, ಎಲ್ಲ ಆರ್ಡರ್ ಆಗಿ ಕೂತಿರ್ತೀರ. ಆಗ ನಾವು ಡಿಸಾರ್ಡರ್ನೆಸ್ನ ಮೆಷರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಟ್ ಲಂಚ್ ಬ್ರೇಕಿಗೆ ಬಿಟ್ಟು ಅಂದ್ಕೊಳ್ಳಿ, ಲಂಚ್ ಬ್ರೇಕಿಗೆ ಬಿಟ್ಟಾಗ ಒಂದು ಸ್ವಲ್ಪ ಆರ್ಡರ್ನೆಸ್ ಮಿಸ್ ಆಗುತ್ತೆ. ಆಗ ನಾವು ಡಿಸಾರ್ಡರ್ನೆಸ್ನ ಮೆಷರ್ ಮಾಡ್ಬೋದು. ಬಟ್ ಅದೇ ಎಲ್ಲ ಮನೆಗಳಿಗೆ ಹೋಗ್ತಾ ಎಲ್ಲ ಕಾಲೇಜ್ ಬಿಟ್ಟು ಕ್ಲಾಸ್ ಬಿಟ್ಟು ಮನೆಗೆ ಹೋಗ್ತಾ ಇರ್ತೀರಾಗ ಆ ಡಿಸಾರ್ಡರ್ನೆಸ್ ಇನ್ನೂ ಜಾಸ್ತಿ ಆಗುತ್ತೆ. ಕಾಲೇಜಿಂದ ಎಲ್ಲ ಹೋಗ್ತಾ ಇರ್ತೀರ, ಆ ಡಿಸಾರ್ಡರ್ನೆಸ್ಸು ಇನ್ನೂ ಜಾಸ್ತಿ ಆಯಿತು. ಅಂದರೆ ಸಾಲಿಡ್ ಲಿಕ್ವಿಡ್ ಗ್ಯಾಸಸ್ ಡಿಸಾರ್ಡರ್ ಯಾವುದಕ್ಕೆ ಜಾಸ್ತಿ? ಡಿಸಾರ್ಡರ್ ಜಾಸ್ತಿ ಇರೋದು ಗ್ಯಾಸಸ್ಗೆ. ಗೊತ್ತಾಯ್ತಲ್ಲ ಹೇಗೆ ಅಂತ? ಸೊ ಮೆಲ್ಟಿಂಗ್ ಆಫ್ ಐಸ್, ಇಲ್ಲಿ ಡಿಸಾರ್ಡರ್ನೆಸ್ ಏನಾಗಿದೆ? ಇನ್ಕ್ರೀಸ್ ಆಗಿದೆ. ಐಸ್ ಇಸ್ ಎ ಸಬ್ಸ್ಟೆನ್ಸ್, ಅಂದರೆ ಐಸ್ ಅನ್ನೋದು ಒಂದು ಸಾಲಿಡ್ ಸಬ್ಸ್ಟೆನ್ಸು. ಮೆಲ್ಟಿಂಗ್ ಆಫ್ ಐಸ್ ಅಂದರೆ ವಾಟರ್ ಕನ್ವರ್ಟ್ ಆಗುತ್ತೆ, ಅಲ್ಲಿ ಡಿಸಾರ್ಡರ್ನೆಸ್ಸು ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ವೇಪರೈಸೇಷನ್ ಆಫ್ ವಾಟರ್ ಲಿಕ್ವಿಡ್ ಇದೆ, ವೇಪರೈಸೇಷನ್ ಅಂದರೆ ಗೇಷಿಯಸ್ ಸ್ಟೇಟ್ಗೆ ಹೋಗ್ತಾ ಇದೆ, ಎಂಟ್ರೋಪಿ ಏನಾಗಿದೆ? ಇನ್ಕ್ರೀಸ್ ಆಗಿದೆ. ಸೊ ಇದು ಎಕ್ಸಾಂಪಲ್ಸ್ಗಳು ಗೊತ್ತಿರಬೇಕು ನಿಮಗೆ. ಆ ಎಕ್ಸಾಂಪಲ್ಸು ಮೋಸ್ಟ್ ಇಂಪಾರ್ಟೆಂಟ್. ಇನ್ ವಿಚ್ ಕೇಸ್ ದ ಎಂಟ್ರೋಪಿ ಇನ್ಕ್ರೀಸಸ್ ಅಥವಾ ಎಂಟ್ರೋಪಿ ಡಿಕ್ರೀಸಸ್ ಅಂತ ಕ್ವಶನ್ಸ್ ಬರುತ್ತೆ. ಆಗ ನೀವು ಒಂದು ಪರ್ಟಿಕ್ಯುಲರ್ ಪ್ರೋಸೆಸ್ಗೆ ಯಾವುದು ಅಂದರೆ
ಎಂಟ್ರೋಪಿ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆ ಅಂತ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಅರ್ಥ ಆಯಿತು ಅನ್ಕೋತೀನಿ ಎಂಟ್ರೋಪಿ ಅಂದರೆ ಏನು ಅಂತ. ಹಾಗಾದರೆ ವಾಟ್ ಇಸ್ ಎಂಟ್ರೋಪಿ? ನೆಕ್ಸ್ಟ್ ಡಿಫೈನ್ ಮಾಡಿದ್ದೀನಿ ನೋಡಿ ನೆಕ್ಸ್ಟ್ ಸ್ಲೈಡಲ್ಲಿ. ಎಂಟ್ರೋಪಿ ಇಸ್ ಎ ಮೆಜರ್ ಆಫ್ ಡಿಸಾರ್ಡರ್ನೆಸ್ ಆರ್ ರ್ಯಾಂಡಮ್ನೆಸ್ ಇನ್ ಎ ಸಿಸ್ಟಮ್. ಸೊ ಏನು ಎಂಟ್ರೋಪಿ ಅಂತಂದರೆ ಇಟ್ ಈಸ್ ಎ ಟೂಲ್. ನಮಗೆ ಥರ್ಮೋಡೈನಮಿಕಲ್ ಒಂದು ಒಳ್ಳೆ ಇನ್ಸ್ಟ್ರೂಮೆಂಟು. ಏನಕ್ಕಪ್ಪ ಅಂತಂದರೆ ಡಿಸಾರ್ಡರ್ನೆಸ್ನ ಮೆಜರ್ ಮಾಡೋಕ್ಕಿರುವಂಥ ಒಂದು ಒಳ್ಳೆ ಟೂಲ್ ನಮಗೀಗ ತುಂಬ ಹೆಲ್ಪ್ ಆಗುತ್ತೆ ಇದು. ಓಕೆ, ಆ ಡಿಸಾರ್ಡರ್ನೆಸ್ನ ರ್ಯಾಂಡಮ್ನೆಸ್ನ ಮೆಜರ್ ಮಾಡೋಕ್ಕಂತಾರೆ ವೆರಿ ಇಂಪಾರ್ಟೆಂಟ್, ವೆರಿ ಬ್ಯೂಟಿಫುಲ್ ಟರ್ಮ್ ಎಂಟ್ರೋಪಿ. ಓಕೆ, ಹಾಗಾದರೆ ಎಂಟ್ರೋಪಿ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್, ರೈಟ್? ಆಬ್ವಿಯಸ್ಲಿ ಟ್ರೂ. ಟೆಂಪ್ರೇಚರ್ ಇನ್ಕ್ರೀಸ್ ಮಾಡ್ತಿದ್ದಾಗೆ ಎಂಟ್ರೋಪಿ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಹೇಗೆ? ಸಾಲಿಡ್ ಒಂದು ಐಸ್ ಕ್ಯೂಬ್ ಅಂತಂದರೆ ಅದು ಆರ್ಡರ್ ಆಗಿರುತ್ತೆ. ಐಸ್ ಕ್ಯೂಬ್ನ ಮೆಲ್ಟ್ ಮಾಡಿ ಅಂದರೆ ಟೆಂಪ್ರೇಚರ್ ರೈಸ್ ಮಾಡಿ ಐಸ್ ಕ್ಯೂಬ್ ಮೆಲ್ಟ್ ಆಗುತ್ತೆ, ಲಿಕ್ವಿಡ್ ಆಗುತ್ತೆ. ಆರ್ಡರ್ನೆಸ್ ಮಿಸ್ ಆಯಿತು ಅಂದರೆ ಡಿಸಾರ್ಡರ್ನೆಸ್ ಇನ್ಕ್ರೀಸ್ ಆಯಿತು. ಅದೇ ವಾಟರ್ನ ಹೀಟ್ ಮಾಡಿ ಇನ್ನೂ ಟೆಂಪ್ರೇಚರ್ ಜಾಸ್ತಿ ಮಾಡಿ ವಾಟರ್ ಇದ್ದಿದ್ದು ವೇಪರ್ ಸ್ಟೇಟ್ಗೆ ಹೋಯಿತು ಅಂದರೆ ಡಿಸಾರ್ಡರ್ನೆಸ್ ಇನ್ನೂ ಜಾಸ್ತಿ ಆಯಿತು. ಸೊ ದಟ್ ಮೀನ್ಸ್ ಎಂಟ್ರೋಪಿ ಡಿಪೆಂಡ್ಸ್ ಆನ್ ಅ ಟೆಂಪ್ರೇಚರ್. ಎಂಟ್ರೋಪಿ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್. ಟೆಂಪ್ರೇಚರ್ ಇನ್ಕ್ರೀಸ್ ಮಾಡ್ತಾ ಇದ್ದಾಗ ಎಂಟ್ರೋಪಿ ಕೂಡ ಇನ್ಕ್ರೀಸ್ ಆಗುತ್ತೆ. ಓಕೆ, ಗೊತ್ತಾಯ್ತಲ್ಲ ಹೇಗೆ ಅಂತ? ಹಾಗಾದರೆ ಅನದರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು? ದ ಚೇಂಜ್ ಇನ್ ಎಂಟ್ರೋಪಿ ಈಸ್ ಈಕ್ವಲ್ ಟು S2 ಮೈನಸ್ S1. ಓಕೆ, ಎಂಟ್ರೋಪಿ ಆಫ್ ಪ್ರಾಡಕ್ಟ್ಸ್ ಮೈನಸ್ ಎಂಟ್ರೋಪಿ ಆಫ್ ರಿಯಾಕ್ಟೆಂಟ್ಸ್ ಅಂತ ಹೇಳ್ಬೋದು. ದಟ್ ಇಸ್ ಚೇಂಜ್ ಇನ್ ಎಂಟ್ರೋಪಿ. ಅರ್ಥ ಆಯ್ತಲ್ಲ ಹೇಗೆ ಅಂತ? ಆ್ಯಂಡ್ ಆಲ್ಸೋ ಇನ್ನೊಂದು ಪಾಯಿಂಟ್ ಏನು ಹೇಳಿ ಆ್ಯಡ್ ಮಾಡ್ತೀನಿ ಅಂದರೆ ಇಟ್ ಇಸ್ ಅ ರೇಷಿಯೋ ಆಫ್ amount of heat absorbed or evolved to that temperature. Amount of heat absorbed or evolved to that temperature ಅಂದರೆ ರೇಷಿಯೋ ಅಂತ ಹೇಳ್ತಿದ್ದೀನಿ. ದಿಸ್ ಚೇಂಜ್ ಇನ್ ಎಂಟ್ರೋಪಿ ಆಲ್ಸೋ ವಿ ಕ್ಯಾನ್ ರಿಟರ್ನ್ ಆಸ್ Q ರಿವರ್ಸಿಬಲ್. ಓಕೆ, ಡಿವೈಡೆಡ್ ಬೈ ಟೆಂಪ್ರೇಚರ್ ಅಂದರೆ ಇದನ್ನು ಬೇರೆ ಥರ ಬರ್ಬೋದು. ಡೆಲ್ಟಾ H ಈಸಿ ಡಿವೈಡೆಡ್ ಬೈ T ಅಂತ ಹೇಳ್ಬೋದು. ರೈಟ್? ಹೇಗೆ? Q ಅಂದರೆ ಹೀಟ್ ಅಬ್ಸಾರ್ಬ್ಡ್ ಆರ್ ಎವಾಲ್ವ್ಡ್ ಅಂದರೆ ಹೀಟ್ನ ಯಾವ ರೀತಿ ಮೆಜರ್ ಮಾಡ್ತೀವಿ? ಇನ್ ಟರ್ಮ್ಸ್ ಆಫ್ ಎಂಥಾಲ್ಪಿ ಮೆಜರ್ ಮಾಡ್ತೀವಿ, ಗೊತ್ತಿದೆ ನಿಮಗೆ ಅದು. ಸೊ ಇಟ್ ಈಸ್ ಅ ರೇಷಿಯೋ ಆಫ್ ಅಮೌಂಟ್ ಆಫ್ ಹೀಟ್ ಎವಾಲ್ವ್ಡ್ ಆರ್ ಅಬ್ಸಾರ್ಬ್ಡ್ ಟು ದಟ್ ಆಫ್ ಟೆಂಪ್ರೇಚರ್. ದಿಸ್ ಇಸ್ ವಾಟ್ ಎಂಟ್ರೋಪಿ, ಚೇಂಜ್ ಇನ್ ಎಂಟ್ರೋಪಿ. ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಇಕ್ವೇಷನ್. ಇದ್ರ ಮೇಲೆ ಪ್ರಾಬ್ಲಮ್ಸ್ ಬರುತ್ತೆ ನಿಮಗೆ ಈ ಈಕ್ವೇಷನ್ ಮೇಲೆ. ಆ ಪ್ರಾಬ್ಲಮ್ಸ್ ಯಾವ ವೆರೈಟಿ ಅಂತ ನೆಕ್ಸ್ಟ್ ಹೇಳ್ತೀನಿ. ಈ ಒಂದು ಇದ್ರ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಬರ್ತದೆ. ಓಕೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಚೇಂಜ್ ಇನ್ ಎಂಟ್ರೋಪಿ ಅಂದರೆ ಇದನ್ನು ಹೇಳಬೇಕು. ದಿಸ್ ಇಸ್ ಅ ರಿಕ್ವೈರ್ಡ್ ಈಕ್ವೇಷನ್. ಓಕೆ, delta S is equal to delta H by T. This is the equation. And also slide ಹಾಕ್ಬಿಡಿ. And also ಇನ್ನೇನಪ್ಪ ಅಂತಂದರೆ ಎಂಟ್ರೋಪಿ ಇಟ್ ಇಸ್ ಆನ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಅಂದರೆ ನಾವು ಗೊತ್ತಿದೆ. ಆ್ಯಂಡ್ ಇಟ್ಸ್ ಎ ಸ್ಟೇಟ್ ಫಂಕ್ಷನ್, ಇಟ್ಸ್ ನಾಟ್ ಎ ಪಾತ್ ಫಂಕ್ಷನ್. ಸ್ಟೇಟ್ ಫಂಕ್ಷನ್ ಅಂದರೆ ಇಟ್ ಡಿಪೆಂಡ್ಸ್ ಆನ್ ಫೈನಲ್ ಆ್ಯಂಡ್ ಇನಿಷಿಯಲ್ ಸ್ಟೇಟ್, ನಾಟ್ ಆನ್ ದ ಪಾತ್ ಮೇಲೆ ಡಿಪೆಂಡ್ ಆಗಲ್ಲ, ಫೈನಲ್ ಮತ್ತು ಇನಿಷಿಯಲ್ ಸ್ಟೇಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಇಟ್ ಇಸ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ, ಇಟ್ ಇಸ್ ಅ ಸ್ಟೇಟ್ ಫಂಕ್ಷನ್. ಓಕೆ, ಎಂಟ್ರೋಪಿ ಗೊತ್ತಿದೆ, ಇಟ್ ಇಸ್ ಅ ಸ್ಟೇಟ್ ಫಂಕ್ಷನ್ ಆ್ಯಂಡ್ ಇಟ್ ಇಸ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ಟೆಂಪರೇಚರ್, ಪ್ರೆಷರ್, ವಾಲ್ಯೂಮ್ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ವಾಟ್ ಎಂಟ್ರೋಪಿ ಆ್ಯಂಡ್ ದಿಸ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಂಟ್ರೋಪಿ ಅಂತ ಹೇಳ್ತೀವಿ. ಅರ್ಥ ಆಯ್ತು? ಎಂಟ್ರೋಪಿ ಅಂದರೆ ಎಂಟ್ರೋಪಿ ಮೀನ್ಸ್ ಇಟ್ ಇಸ್ ಅ ಮೆಜರ್ ಆಫ್ ರ್ಯಾಂಡಮ್ನೆಸ್ ಆರ್ ಡಿಸಾರ್ಡರ್ನೆಸ್ ಇನ್ ಎ ಗಿವನ್ ಸಿಸ್ಟಮ್. ದಿಸ್ ಇಸ್ ವಾಟ್ ಎಂಟ್ರೋಪಿ. ಅರ್ಥ ಆಯ್ತಲ್ವಾ? ಹಾಗಾದರೆ ಎಂಟ್ರೋಪಿ ಆದಮೇಲೆ ನಮಗೆ ಒಂದು ಪ್ರೋಸೆಸ್ ನಾನು ಹೇಳಿದೆ ಸ್ಪಾಂಟೇನಿಯಸ್ ಅಂತ ಡಿಸ್ಕಸ್ ಮಾಡಬೇಕು ಅಂದರೆ ಒಂದು ಪ್ರೋಸೆಸ್ ಸ್ಪಾಂಟೇನಿಯಸ್ ನಾನ್ ಸ್ಪಾಂಟೇನಿಯಸ್ ಅಂತ ಡಿಸ್ಕಸ್ ಮಾಡಬೇಕು ಅಂದರೆ ನಮಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದೆ ಮುಂಚೆನೇ. ಓಕೆ, ಇಲ್ಲಿ ಸ್ಪಾಂಟೇನಿಯಸ್ ನಾನ್ ಸ್ಪಾಂಟೇನಿಯಸ್ ಅಂತ ಬಂದಾಗ ವಿ ಹ್ಯಾವ್ ಎ ಡ್ರೈವಿಂಗ್ ಫೋರ್ಸ್ ಅಂತ ಇದೆ. ಅಂದರೆ ದ ಡ್ರೈವಿಂಗ್ ಫೋರ್ಸ್ ಡಿಪೆಂಡ್ಸ್ ಆನ್ ಅಂದರೆ ವಿಚ್ ರೆಸ್ಪಾನ್ಸಿಬಲ್ ಫಾರ್ ಅ ಸ್ಪಾಂಟೇನಿಟಿ. ಒಂದು ಸ್ಪಾಂಟೇನಿಯಸ್ಗೆ ಒಂದು ರೆಸ್ಪಾನ್ಸಿಬಲ್ ಫ್ಯಾಕ್ಟರ್ ಡ್ರೈವಿಂಗ್ ಫೋರ್ಸ್ ಅಂತ ಹೇಳ್ತೀವಿ. ನಾವು ಸ್ಪಾಂಟೇನಿಯಸ್ ಅಂತ ಹೇಳಬೇಕು ಅಂದರೆ ನಮಗೆ ಡ್ರೈವಿಂಗ್ ಫೋರ್ಸ್ ಬೇಕು. ನಾವು ಫುಡ್ ತೊಗೋತಾ ಇರ್ತೀವಿ, ಓಕೆ, ಊಟ ಮಾಡ್ತಾ ಇರ್ತೀವಿ ಅಂದರೆ ದಟ್ ಇಸ್ ಅ ಡ್ರೈವಿಂಗ್ ಫೋರ್ಸ್. ಊಟ ಅನ್ನೋದು ಡ್ರೈವಿಂಗ್ ಫೋರ್ಸ್ ಇದೆ. ಬಟ್ ಎಷ್ಟು ಅಮೌಂಟಲ್ಲಿ ತೊಗೋತೀವಿ, ಏನು ಮಾಡ್ತೀವಿ, ಅದು ನೆಕ್ಸ್ಟ್ ಸ್ಪಾಂಟೇನಿಯಸ್ ಅನ್ನು ಡಿಸ್ಕಸ್ ಮಾಡುತ್ತೆ, ಅಂದರೆ ಡಿಸೈಡ್ ಮಾಡುತ್ತೆ. ಓಕೆ, ಈಗ ನಾವು ಬೇಕಾಗಿರೋದು ಕ್ರೈಟೀರಿಯಾ ಫಾರ್ ಸ್ಪಾಂಟೇನಿಟಿ. ಎಂಟ್ರೋಪಿ ಬಗ್ಗೆ ಐಡಿಯಾ ಗೊತ್ತಾಯ್ತು ನಿಮಗೀಗ. ವಾಟ್ ಆರ್ ದ ಕ್ರೈಟೀರಿಯಾ ಫಾರ್ ಸ್ಪಾಂಟೇನಿಟಿ? ನಾನು ಹೇಳಿದಾಗಲೇ ವಿ ಹ್ಯಾವ್ ಟು ಪ್ರೆಡಿಕ್ಟ್ ದ ವೆದರ್ ದ ಗಿವನ್ ರಿಯಾಕ್ಷನ್ ಆರ್ ಎ ಸಿಸ್ಟಮ್ ಇಸ್ ಸ್ಪಾಂಟೇನಿಯಸ್ ಆರ್ ನಾಟ್. ಸ್ಪಾಂಟೇನಿಯಸ್ ಅಂತ ಪ್ರೆಡಿಕ್ಟ್ ಮಾಡಬೇಕು ಅಥವಾ ಟು ಡಿಸ್ಕ್ರೈಬ್ ಅ ಫಿಸಿಬಿಲಿಟಿ ಆಫ್ ರಿಯಾಕ್ಷನ್. ಫಿಸಿಬಲ್ ಅಂದರೆ ಒಂದು ಪಾಸಿಬಲ್ ಅಂತ ಹೇಳ್ಬೋದು, ಆ ರೀತಿ ಪ್ರಾಬಬಲ್ ಅಂತ ಹೇಳ್ತೀವಿ ಬೇಕಾದ್ರೆ. ಸೊ ಇದನ್ನು ಡಿಸ್ಕಸ್ ಮಾಡೋದೇ ಥರ್ಮೋಡೈನಮಿಕ್ಸ್. ಹಾಗಾದರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ಸ್ಪಾಂಟೇನಿಯಸ್ ಅಲ್ವಾ ಅಂತ ಡಿಸ್ಕಸ್ ಮಾಡಬೇಕು ಒಂದು ಪ್ರೋಸೆಸ್ನ. ಸೊ ಈಗ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಕರೆಕ್ಟಾಗಿ ಗಮನ ಇಟ್ಟು ನೋಡ್ಕೊಳ್ಳಿ. ಒಂದು ಸ್ಪಾಂಟೇನಿಟಿಯನ್ನು ನಾವು ಎರಡು ರೀತಿ ಡಿಸ್ಕಸ್ ಮಾಡ್ತೀವಿ. ಅಂದರೆ ಡ್ರೈವಿಂಗ್ ಫೋರ್ಸ್ ಅಂತ ಹೇಳಿದೆ ಗೊತ್ತಿದೆ. ಸೊ ಆ ಡ್ರೈವಿಂಗ್ ಫೋರ್ಸು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿದೆ. ಒಂದು ಡ್ರೈವಿಂಗ್ ಫೋರ್ಸ್ ಬಂದರೆ ಸ್ಪಾಂಟೇನಿಯಸ್ ಅನ್ನೋಕ್ಕೆ ಹೆಲ್ಪ್ ಆಗುತ್ತೆ. ಆ ಡ್ರೈವಿಂಗ್ ಫೋರ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆಯಪ್ಪ ಅಂತಂದರೆ ಹಾಗಾದರೆ ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್ ಯಾವುದು ಅಂತಂದ್ರಲ್ಲಿ ಫಸ್ಟ್ ಪಾಯಿಂಟು ಟೆಂಡೆನ್ಸಿ. ಫಸ್ಟ್ ಪಾಯಿಂಟ್ ಏನು ನೋಡಿದೆ? ಟೆಂಡೆನ್ಸಿ ಟು ಹ್ಯಾವ್ ಎ ಮಿನಿಮಮ್ ಎನರ್ಜಿ. ಟೆಂಡೆನ್ಸಿ ಟು ಹ್ಯಾವ್ ಎ ಮಿನಿಮಮ್ ಎನರ್ಜಿ. ದಿಸ್ ಇಸ್ ದ ಮೇನ್ ಕ್ರೈಟೀರಿಯನ್ ಫಾರ್ ಸ್ಪಾಂಟೇನಿಟಿ. ಒಂದು ಪ್ರೋಸೆಸ್ ಸ್ಪಾಂಟೇನಿಯಸ್ ಆಗಬೇಕು ಅಂತಂದರೆ ಸ್ಪಾಂಟೇನಿಯಸ್ ಆಗಬೇಕು ಅಂತಂದರೆ ಇಟ್ ಹ್ಯಾಸ್ ಕಂಟೆಂಟ್ ಮಿನಿಮಮ್ ಎನರ್ಜಿ. ಇಟ್ ಹ್ಯಾಸ್ ಟು ಮಿನಿಮಮ್ ಎನರ್ಜಿ. ಇಟ್ ಹ್ಯಾಸ್ ಟು ಅಟೈನ್ ಮಿನಿಮಮ್ ಎನರ್ಜಿ. ಸೊ ಏನು ಮಿನಿಮಮ್ ಎನರ್ಜಿ ಅಂದರೆ ನಮ್ಗೆ ಗೊತ್ತಿದೆ, ಇಫ್ ಎನರ್ಜಿ ಇಸ್ ಲೆಸ್ ಅಂತಂದರೆ ವಿ ಹ್ಯಾವ್ ಮ್ಯಾಕ್ಸಿಮಮ್ ಸ್ಟೆಬಿಲಿಟಿ ಅಂತ ಅರ್ಥ. ಎನರ್ಜಿ ಸ್ಟೆಬಿಲಿಟಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಎನರ್ಜಿ ಕಡಿಮೆ ಇದೆ ಅಂದರೆ ಸ್ಟೆಬಿಲಿಟಿ ಜಾಸ್ತಿ ಇದೆ. ಹಾಗಾದರೆ ಕ್ರೈಟೀರಿಯಾ ಫಾರ್ ಸ್ಪಾಂಟೇನಿಟಿ ಅಂತ ಬಂದರೆ
ಟೆಂಡೆನ್ಸಿ ಟು ಹ್ಯಾವ್ ಅ ಮಿನಿಮಮ್ ಎನರ್ಜಿ, ದಿಸ್ ಇಸ್ ದ ಕ್ರೈಟೀರಿಯಂ ಫಾರ್ ಸ್ಪಾಂಟೇನಿಟಿ. ದಟ್ ಮೀನ್ಸ್ ಡೆಲ್ಟಾ ಹೆಚ್ಚು ನೆಗೆಟಿವ್ ಇರಬೇಕು. ಓಕೆ, ನಾನು ಹೇಳಿದ್ದೆ ಪ್ರೀವಿಯಸ್ ಕ್ಲಾಸಸಲ್ಲಿ ಎಕ್ಸೋಥರ್ಮಿಕ್ ಕಾಂಪೌಂಡ್ಸ್ ಆರ್ ಮೋಸ್ಟ್ ಸ್ಟೇಬಲ್ ದೆನ್ ಎಂಡೋಥರ್ಮಿಕ್ ಕಾಂಪೌಂಡ್ಸ್. ಯಾಕೆ? ಎಕ್ಸೋಥರ್ಮಿಕ್ ಕಾಂಪೌಂಡ್ಸಲ್ಲಿ ಎನರ್ಜಿ ರಿಲೀಸ್ ಆಗ್ತಾ ಇದೆ, ಹೀಟ್ ಎನರ್ಜಿ ರಿಲೀಸ್ ಆಗ್ತಾ ಇರುತ್ತೆ. ಹಾಗಾಗಿ ದೀಸ್ ಆರ್ ಮೋಸ್ಟ್ ಸ್ಟೇಬಲ್ ಕಂಪೇರ್ಡ್ ಟು ಎಂಡೋಥರ್ಮಿಕ್ ಕಾಂಪೌಂಡ್ಸ್, ರೈಟ್? ಇಲ್ಲಿ ಏನಾಗಿದೆ, ಡೆಲ್ಟಾ H is equal to ನೆಗೆಟಿವ್ ಅಂದರೆ ಇಟ್ ಇಂಡಿಕೇಟ್ಸ್ ದ ಸ್ಪಾಂಟೇನಿಟಿ ಆಫ್ ಅ ರಿಯಾಕ್ಷನ್. ಇಟ್ ಮೀನ್ಸ್ ದ ರಿಯಾಕ್ಷನ್ ಸೆಟ್ ಟು ಬಿ ಸ್ಪಾಂಟೇನಿಯಸ್. ಒಂದು ಪ್ರೋಸೆಸ್ಸು ಡೆಲ್ಟಾ ಹೆಚ್ಚು ನೆಗೆಟಿವ್ ಇತ್ತು ಅಂದರೆ ಆ ಪ್ರೋಸೆಸ್ನ ರಿಯಾಕ್ಷನ್ ಸ್ಪಾಂಟೇನಿಯಸ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ಮೇನ್ ಫಸ್ಟ್ ಕ್ರೈಟೀರಿಯಂ ಫಾರ್ ಸ್ಪಾಂಟೇನಿಟಿ. ಗೊತ್ತಾಗ್ತಿದೆ ಯಾಕೆ ಅಂತ? ಎನರ್ಜಿ ಡಿಕ್ರೀಸ್ ಆಗ್ತಾ ಇದೆ ಅಂದರೆ ಸ್ಟೆಬಿಲಿಟಿ ಜಾಸ್ತಿ ಆಗ್ತಿದೆ ಅಂತ. ಹಾಗಾದರೆ ದಿಸ್ ಇಸ್ ಒನ್ ಕ್ರೈಟೀರಿಯಂ ಫಾರ್ ಸ್ಪಾಂಟೇನಿಟಿ. ದ ರಿಯಾಕ್ಷನ್ ಗೋಯಿಂಗ್ ಟು ಬಿ ಸ್ಪಾಂಟೇನಿಯಸ್ ಅಂಡರ್ ದಿಸ್ ಕಂಡೀಷನ್ ಡೆಲ್ಟಾ H is equal to ನೆಗೆಟಿವ್. ಅರ್ಥ ಆಯ್ತಲ್ಲ ಹೇಗೆ ಅಂತ? ಅರ್ಥ ಆಯ್ತು ಅನ್ಕೋತೀನಿ. ಸೊ ಇದು ಫಸ್ಟ್ ಕ್ರೈಟೀರಿಯಾ, ಡೆಲ್ಟಾ H ನೆಗೆಟಿವ್ ಆಗಿರಬೇಕು, ಎಂಥಾಲ್ಫಿ ಅನ್ನೋದು ನೆಗೆಟಿವ್ ಆಗಿರಬೇಕು, ಅಂದರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್, ಹೀಟು ಲಿಬರೇಟ್ ಆಗ್ತಾ ಇರಬೇಕು ಅಂತ ಅರ್ಥ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ನೆಕ್ಸ್ಟ್ ಪಾಯಿಂಟ್ ಏನು? ಟೆಂಡೆನ್ಸಿ ಟು ಹ್ಯಾವ್ ಅ ಮ್ಯಾಕ್ಸಿಮಮ್ ರ್ಯಾಂಡಮ್ನೆಸ್. ಈಗ ಎನರ್ಜಿ ರಿಲೀಸ್ ಆಗ್ತದೆ. ಇಲ್ಲೊಂದು ನಮ್ಗೆ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಏನಪ್ಪ ಅಂದರೆ, ಸರ್ ಹೀಟ್ ಲಿಬರೇಟ್ ಆಗ್ತದೆ, ಎಕ್ಸೋಥರ್ಮಿಕ್ ಕಾಂಪೌಂಡ್ಸ್ ಎಲ್ಲ ಸ್ಟೇಬಲ್ ಸರ್, ಎಲ್ಲ ಸ್ಪಾಂಟೇನಿಯಸ್ಸು. ಎಂಡೋಥರ್ಮಿಕ್ ಕಾಂಪೌಂಡ್ಸ್ ಬಗ್ಗೆ ಏನು ಡಿಸ್ಕಸ್ ಮಾಡೋಣ? ಎಂಡೋಥರ್ಮಿಕ್ ಕಾಂಪೌಂಡ್ಸ್ ನೋಡಿ, ಆಪರೇಷನ್ ಆಫ್ ವಾಟರ್ H2O, ಓಕೆ, ಲಿಕ್ವಿಡ್ ಸ್ಟೇಟಲ್ಲಿರುತ್ತೆ, ಗೇಷಿಯಸ್ ಸ್ಟೇಟ್ ಆಗುತ್ತೆ ಅಂದ್ಕೊಳ್ಳಿ. ಓಕೆ, ಇದು ಆ್ಯಕ್ಚುಲಿ ಎಂಡೋಥರ್ಮಿಕ್ ರಿಯಾಕ್ಷನ್. ಡೆಲ್ಟಾ H is equal to ಪಾಸಿಟಿವ್, ಯಾವುದೋ ಒಂದು ವ್ಯಾಲ್ಯೂ ಬರುತ್ತೆ ಇಲ್ಲಿ, ಎಷ್ಟೋ ಒಂದು 40-55 ಕಿಲೋ ಜೌಲ್ ಎಷ್ಟೋ ಬರುತ್ತೆ. ಓಕೆ, ಆ್ಯಂಡ್ ದಿಸ್ ಪ್ರೊಸೆಸ್ ಇಸ್ ಎಂಡೋಥರ್ಮಿಕ್ ಆ್ಯಂಡ್ ಇಟ್ ಇಸ್ ಸ್ಪಾಂಟೇನಿಯಸ್. ಎವಾಪರೇಷನ್ ಆಫ್ ವಾಟರ್ ಅಂತ ಹೇಳಿದೆ, ಸ್ಪಾಂಟೇನಿಯಸ್ ಅಂತ ಹೇಳಿದೆ, ಕರೆಕ್ಟಾ? ಹೀಟ್ ಎವಾಪರೇಟ್ ಆಗ್ತಾ ಇದ್ದರೆ ಅಕಸ್ಮಾತ್ ಒಂದು ಮನೆಯಲ್ಲಿ ಒಂದು ವೆಸಲಲ್ಲಿ ವಾಟರ್ನ ಬಾಯ್ಲ್ ಮಾಡ್ತಾ ಇದ್ದೀವಿ ಅಂದ್ಕೊಳ್ಳಿ, ಅಂದರೆ ಹೀಟ್ನ ಸಪ್ಲೈ ಮಾಡ್ತಿದ್ವಿ. ಆ ವಾಟರು ಹೀಟ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಅಬ್ಸರ್ವ್ ಮಾಡಿಕೊಂಡು ಗೇಷಿಯಸ್ ಸ್ಟೇಟ್ ಕನ್ವರ್ಟ್ ಆಗುತ್ತೆ. ಅಂದರೆ ಹೀಟ್ ಅಬ್ಸರ್ವ್ ಮಾಡ್ಕೋತಾ ಇದೆ ಅಂದರೆ ಪಾಸಿಟಿವ್ ಸೈನ್ ಅಂತ ಅರ್ಥ. ಹಾಗಾದರೆ ಸರ್ ಇದು ಎಂಡೋಥರ್ಮಿಕ್ ಪ್ರೊಸೆಸ್ಸು, ಡೆಲ್ಟಾ H ಪಾಸಿಟಿವ್ ಇದೆ, ಹಾಗಾದರೆ ಸ್ಪಾಂಟೇನಿಯಸ್ ಅಲ್ವಾ? ನೋ, ಇಟ್ ಇಸ್ ಸ್ಪಾಂಟೇನಿಯಸ್. ಇಟ್ ಇಸ್ ಸ್ಪಾಂಟೇನಿಯಸ್. ಯಾಕಂತಂದರೆ ದಿಸ್ ಎಂಥಾಲ್ಪಿ ಇಸ್ ನಾಟ್ ಓನ್ಲಿ ಕ್ರೈಟೀರಿಯಾ ಫಾರ್ ಸ್ಪಾಂಟೇನಿಟಿ. ಅಂದರೆ ಇದೊಂದೇ ಕ್ರೈಟೀರಿಯಾ ಅಲ್ಲ. ಸರ್ ಡೆಲ್ಟಾ H ಪಾಸಿಟಿವ್ ಇದೆ, ಹಾಗಾದರೆ ನಾನ್ ಸ್ಪಾಂಟೇನಿಯಸ್ ಅಂತ ಹೇಳ್ಬೋದಲ್ವಾ? ನಾವು ಗಮನ ಕೊಡಬೇಕಾಗಿರೋದಿಲ್ಲ. ಏನಪ್ಪ ಅಂದರೆ ದಿಸ್ ಇಸ್ ನಾಟ್ ಓನ್ಲಿ ದ ಕ್ರೈಟೀರಿಯಾ, ಇದು ಒಂದೇ ಒಂದು ಕ್ರೈಟೀರಿಯಾ ಅಲ್ಲ. ಇದಕ್ಕೆ ವಿ ಹ್ಯಾವ್ ಅನದರ್ ಕ್ರೈಟೀರಿಯಾ, ಅನದರ್ ಒಂದು ಟರ್ಮ್ ಇದೆ. ಏನು? ದಟ್ ಇಸ್ ಚೇಂಜ್ ಇನ್ ಎಂಟ್ರೋಪಿ. ಗೊತ್ತಿದೆ, ಈಗ ಗೊತ್ತಾಯಿತು ನಿಮಗೆ. ಆ್ಯಂಡ್ ಆಲ್ಸೋ ಡಿಸೊಲ್ಯೂಷನ್ ಆಫ್ NaCl, NH4Cl. ಓಕೆ, ಈ ಸಾಲ್ಟ್ಗಳೆಲ್ಲ ಡಿಸೊಲ್ಯೂಷನ್ ಅಂದರೆ ಸಾಲ್ಯುಬಲ್ ಆಗಬೇಕು, ಡಿಸಾಲ್ವ್ ಆಗಬೇಕು ವಾಟರ್ಲಿ ಅಂತಂದರೆ ಇಟ್ ನೀಡ್ಸ್ ಸಮ್ ಎನರ್ಜಿ. ಅಂದರೆ ಎನರ್ಜಿನ ಅಬ್ಸರ್ವ್ ಮಾಡಿಕೊಂಡು ಏನಾಗುತ್ತೆ, ವಾಟರ್ ಡಿಸಾಲ್ವ್ ಆಗುತ್ತೆ. ಆ್ಯಂಡ್ ಇಟ್ ಗಿವ್ಸ್ ಎ ಪಾಸಿಟಿವ್ ಸೈನ್. ಡೆಲ್ಟಾ H is equal to, ಫಾರ್ ಎಕ್ಸಾಂಪಲ್, +15 ಕಿಲೋ ಜೌಲ್ ಫಾರ್ ದಿಸ್ ಅಮೋನಿಯಂ ಕ್ಲೋರೈಡ್. ಓಕೆ, ಡಿಸೊಲ್ಯೂಷನ್ ಆಫ್ ಅಮೋನಿಯಂ ಕ್ಲೋರೈಡ್ ಇಸ್ ಎಂಡೋಥರ್ಮಿಕ್ ಇನ್ ನೇಚರ್ ಆ್ಯಂಡ್ ಸ್ಪಾಂಟೇನಿಯಸ್. ಓಕೆ, ಸೊ ಇದನ್ನು ಕೂಡ ಹೇಳ್ಬೋದು. ಹಾಗಾಗಿ ಪಾಸಿಟಿವ್ ಸೈನ್ ಇದೆ, ಇದು ಸ್ಪಾಂಟೇನಿಯಸ್ ಅಲ್ಲ ಅಂತ ಅನ್ಕೋಬೇಡಿ. ಹಾಗಾಗಿ ಏನಿಲ್ಲಿ ನಾನು ಕನ್ಕ್ಲೂಷನ್ ಕೊಡ್ತಾರೋ ಅಂದರೆ ದಿಸ್ ಇಸ್ ನಾಟ್ ಓನ್ಲಿ ದ ಕ್ರೈಟೀರಿಯಾ ಫಾರ್ ಸ್ಪಾಂಟೇನಿಟಿ. ಇದೊಂದೇ ಒಂದು ಕ್ರೈಟೀರಿಯಾ ಅಲ್ಲ, ಇನ್ನೊಂದು ಕ್ರೈಟೀರಿಯಾ ಇದೆ ಅಂತ ಡಿಸ್ಕಸ್ ಮಾಡಬೇಕು. ಹಾಗಾದ್ರೆ ಪಾಸಿಟಿವ್ ಇದೆ ಅಂದ ತಕ್ಷಣ ನೀವು ಅದನ್ನು ನಾನ್ ಸ್ಪಾಂಟೇನಿಯಸ್ ಅಂತ ಡಿಸೈಡ್ ಮಾಡಬೇಡಿ. ಡೆಲ್ಟಾ H ಪಾಸಿಟಿವ್ ಇದೆ ಅಂದ ತಕ್ಷಣ. ಓಕೆ, ಈಗ ಡಿಸ್ಕಸ್ ಮಾಡಿ. ನೀನು ಎಂಟ್ರೋಪಿ, ಟೆಂಡೆನ್ಸಿ ಟು ಹ್ಯಾವ್ ಅ ಪ್ರಿವಿಯಸ್ ಸ್ಲೈಡ್ ಟೆಂಡೆನ್ಸಿ ಟು ಹ್ಯಾವ್ ಅ ಮ್ಯಾಕ್ಸಿಮಮ್ ರ್ಯಾಂಡಮ್ನೆಸ್. ದಿಸ್ ಇಸ್ ಒನ್ ಕ್ರೈಟೀರಿಯಾ ಫಾರ್ ಯಾವುದು? ಸ್ಪಾಂಟೇನಿಟಿ. ಟೆಂಡೆನ್ಸಿ ಟು ಹ್ಯಾವ್ ಅ ಮ್ಯಾಕ್ಸಿಮಮ್ randomness. This is one criteria for entropy, so ಈ ಸ್ಪಾಂಟೇನಿಟಿ. ಮ್ಯಾಕ್ಸಿಮಮ್ ರ್ಯಾಂಡಮ್ನೆಸ್ ಅಂದರೆ ಈಗ ತಾನು ಹೇಳಿದೆ, ಎಂಟ್ರೋಪಿ ಅಂದರೆ ಏನು? ಡಿಸಾರ್ಡರ್ನೆಸ್ನ ಮೆಜರ್ ಮಾಡೋದು. ಸಾಲಿಡಿಂದ ಲಿಕ್ವಿಡ್ ಆದರೆ ಎಂಟ್ರೋಪಿ ಜಾಸ್ತಿ ಆಗುತ್ತೆ, ಲಿಕ್ವಿಡಿಂದ ಗ್ಯಾಸಸ್ಗೆ ಇನ್ನೂ ಜಾಸ್ತಿ ಆಗುತ್ತೆ ಎಂಟ್ರೋಪಿ, ಡಿಸಾರ್ಡರ್ನೆಸ್ ಜಾಸ್ತಿ ಆಗುತ್ತೆ. ಹಾಗಾದರೆ ಟೆಂಡೆನ್ಸಿ ಟು ಹ್ಯಾವ್ ಅ ಮ್ಯಾಕ್ಸಿಮಮ್ ರ್ಯಾಂಡಮ್ನೆಸ್, ಡಿಸಾರ್ಡರ್ನೆಸ್ ಜಾಸ್ತಿ ಆಗ್ತದೆ. ಅಂದರೆ ಡೆಲ್ಟಾ S ಪಾಸಿಟಿವ್ ಇದೆ ಅಂದರೆ ಇದನ್ನು ಕೂಡ ನಾವು ಸ್ಪಾಂಟೇನಿಟಿಗೆ ಒಂದು ಕ್ರೈಟೀರಿಯಾ ಅಂತ ತಗೋತೀವಿ. ಓಕೆ, ರ್ಯಾಂಡಮ್ನೆಸ್ ಜಾಸ್ತಿ ಆಗ್ತಾ ಇದೆ ಅಂದರೆ ಸ್ಟೆಬಿಲಿಟಿನೂ ಕೂಡ ಜಾಸ್ತಿ ಆಗುತ್ತೆ ಅಂತ ಅರ್ಥ. ಓಕೆ, ಸೊ ಇಲ್ಲಿ ಹೇಳ್ತಾ ಇರೋದು ಇನ್ಕ್ರೀಸ್ ಇನ್ ಎಂಟ್ರೋಪಿ. ಓಕೆ, ಎಂಟ್ರೋಪಿ ಇನ್ಕ್ರೀಸ್ ಆಗ್ತದೆ ಅಂದರೆ ಅದು ಪ್ರೋಸೆಸ್ ಕೂಡ ಸ್ಪಾಂಟೇನಿಯಸ್ ಆಗ್ತದೆ ಅಂತ. ನಿಮಗೆ ಇಲ್ಲಿ ಬೇಕಾಗಿರೋ ಮೇನ್ ಕ್ರೈಟೀರಿಯಾ ಏನು? ಮೇನ್ ಕಂಡೀಷನು, ಇಫ್ ಡೆಲ್ಟಾ H is equal to ನೆಗೆಟಿವ್ ಆ್ಯಂಡ್ ಡೆಲ್ಟಾ S is equal to ಪಾಸಿಟಿವ್ ಆಯಿತು ಅಂದರೆ ದ ಪ್ರೋಸೆಸ್ ಸೆಟ್ ಟು ಬಿ ಸ್ಪಾಂಟೇನಿಯಸ್. ಓಕೆ, ಬಟ್ ಇನ್ನೊಂದು ಕಂಡೀಷನ್ ಈಗ ಹೇಳ್ಬಿಡ್ತೀನಿ. ಎರಡು ವ್ಯಾಲ್ಯೂ ಮೈನಸ್ ಪಾಸಿಟಿವ್ ಎರಡು ಇಂಟರ್ಚೇಂಜ್ ಇದ್ರೂ ಕೂಡ ಆಗ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ಗಿಬ್ಸ್ ಫ್ರೀ ಎನರ್ಜಿ ಮೇಲೆ ಡಿಸ್ಕಸ್ ಮಾಡೋಣ. ಈಗ ಬೇಡ, ಇಷ್ಟು ಗೊತ್ತಾಯ್ತು. ದಿಸ್ ಇಸ್ ದ ಮೇನ್ ಕ್ರೈಟೀರಿಯಾ ಫಾರ್ ಸ್ಪಾಂಟೇನಿಟಿ. ಸ್ಪಾಂಟೇನಿಟಿ ಅನ್ಬೇಕು ಅಂತಂದರೆ, ಸ್ಪಾಂಟೇನಿಯಸ್ ಆಗಬೇಕು ಅಂತಂದರೆ ಡೆಲ್ಟಾ H ನೆಗೆಟಿವ್ ಇರಬೇಕು, ಡೆಲ್ಟಾ S ಪಾಸಿಟಿವ್ ಆಗಿರಬೇಕು. ಓಕೆ, ದಿಸ್ ಇಸ್ ದ ಮೇನ್ ಕ್ರೈಟೀರಿಯಾ ಫಾರ್ ಸ್ಪಾಂಟೇನಿಟಿ. ಅರ್ಥ ಆಯ್ತಲ್ಲ ಹೇಗೆ ಅಂತ? ಸೊ ಇಷ್ಟು ಕೂಡ ದೀಸ್ ಆರ್ ದ 2 ಕ್ರೈಟೀರಿಯಾ ಫಾರ್ ಸ್ಪಾಂಟೇನಿಟಿ. ಸ್ಪಾಂಟೇನಿಟಿ ಅಂದರೆ ಗೊತ್ತಾಗಿದೆ ಇಷ್ಟು ಕೂಡ. ಹಾಗಾದರೆ ಇನ್ನೊಂದು ಪಾಯಿಂಟ್ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ಇಲ್ಲಿ ಅಕಸ್ಮಾತ್ ಏನಾದರೂ ಎಂಟ್ರೋಪಿ ಮತ್ತು ಎಂಥಾಲ್ಫಿ ಇದ್ರ ಮೇಲೆ ಬಂದಾಗ ಯಾವುದು ಫ್ಯಾಕ್ಟರ್ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇರುತ್ತೆ? ಎಂಥಾಲ್ಫಿ ಮತ್ತು ಡೆಲ್ಟಾ H ಆ್ಯಂಡ್ ಡೆಲ್ಟಾ S. ಓಕೆ,
ಎರಡು ಫ್ಯಾಕ್ಟರ್ ಮ್ಯಾಗ್ನಿಟ್ಯೂಡ್ ಫ್ಯಾಕ್ಟರ್ ಯಾವುದು ಜಾಸ್ತಿ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಡೆಲ್ಟಾ ಎಚ್ ಮ್ಯಾಗ್ನಿಟ್ಯೂಡ್ ಏನಿದೆ, ಅಕಸ್ಮಾತ್ ಒಂದು ಪಾಸಿಟಿವ್ ಇತ್ತು, ಡೆಲ್ಟಾ ಎಚ್ ಪಾಸಿಟಿವ್ ಇತ್ತು, ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಂತ ಗೊತ್ತಿದೆ. ಸೊ ಈಗ ಇದೊಂದು ಟೈಮಲ್ಲಿ ಎಂಥಾಲ್ಪಿ ಅನ್ನೋದು ಸ್ಪಾಂಟೇನಿಟಿನ ಅಪೋಸ್ ಮಾಡ್ತಾ ಇದ್ರೆ ಎಂಟ್ರೋಪಿ ಅನ್ನೋದು ಸ್ಪಾಂಟೇನಿಟಿನ ಫೇವರ್ ಮಾಡ್ತಾ ಇರುತ್ತೆ ಒಂದೊಂದು ಕಂಡೀಷನಲ್ಲಿ. ದ ಡಿಪೆಂಡ್ಸ್ ಆನ್ ಮ್ಯಾಗ್ನಿಟ್ಯೂಡ್. ಯಾವ ಮ್ಯಾಗ್ನಿಟ್ಯೂಡು ಎಂಥಾಲ್ಪಿ ಎಂಟ್ರೋಪಿ ಮ್ಯಾಗ್ನಿಟ್ಯೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇರುತ್ತೆ ಆಗ ಅದನ್ನು ಸ್ಪಾಂಟೇನಿಯಸ್ ಅಂತ ತಗೋತೀವಿ. ಅಂದರೆ ಈ ಒಂದು ಎಂಥಾಲ್ಪಿ ಅನ್ನೋ ಟರ್ಮು ಅಪೋಸ್ ಮಾಡ್ತಾ ಇರೋ ಸ್ಪಾಂಟೇನಿಟಿನ ಎಂಟ್ರೋಪಿ ಅನ್ನೋ ಟರ್ಮು ಫೇವರ್ ಮಾಡ್ತಾ ಇರುತ್ತೆ. ಸೊ ಆಗಲೂ ಕೂಡ ಸ್ಪಾಂಟೇನಿಯಸ್ ಅಂತ ಹೇಳ್ಬೋದು, ಬಟ್ ಡಿಪೆಂಡ್ಸ್ ಆನ್ ಟೆಂಪರೇಚರ್. ಅದನ್ನು ಡಿಸ್ಕಸ್ ಮಾಡೋಣ ನೆಕ್ಸ್ಟ್. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಇಷ್ಟು ಗೊತ್ತಾಯ್ತು. ಈಗ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಇದೆ. ಓಕೆ, ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ವೆರಿ ಇಂಪಾರ್ಟೆಂಟ್ ಲಾ. ಫಸ್ಟ್ ಲಾ ಅಲ್ಲಿ ಏನು ನಮಗೆ ಬ್ಯಾಕ್ ಡ್ರಾಪ್ಸ್ ಇದ್ದು ಅದನ್ನು ಇಲ್ಲಿ ರಿಕವರ್ ಮಾಡ್ತೀವಿ. ಫಸ್ಟ್ ಲಾ ಹೇಳಿದೆ ನಾನು, ಹಾಟ್ ಬಾಡಿಯಿಂದ ಕೋಲ್ಡ್ ಬಾಡಿಗೆ ಹೀಟ್ ಫ್ಲೋ ಆಗುತ್ತೆ, ಬಟ್ ಕೋಲ್ಡ್ ಬಾಡಿಯಿಂದ ಹಾಟ್ ಬಾಡಿಗೆ ಫ್ಲೋ ಆಗಲ್ಲ. ಅದನ್ನು ಇಲ್ಲಿ ಡಿಸ್ಕಸ್ ಮಾಡೋಣ ಏನಕ್ಕೆ ಅಂತ. ಓಕೆ, ಫಸ್ಟ್ ಹಾಗಾದರೆ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಫಸ್ಟ್ ಸ್ಟೇಟ್ಮೆಂಟ್ ಏನು? ಫಸ್ಟ್ ಲಾ ಇದು ತುಂಬ ಸ್ಟೇಟ್ಮೆಂಟ್ಸ್ ಇದೆ. ಫಸ್ಟ್ ಸ್ಟೇಟ್ಮೆಂಟ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ಒಂದು ನೋಡಿ, ದ ಎಂಟ್ರೋಪಿ ಆಫ್ ದ ಯೂನಿವರ್ಸ್ ಗೋಸ್ ಆನ್ ಇನ್ಕ್ರೀಸಿಂಗ್ ಆ್ಯಂಡ್ ಟೆಂಡ್ಸ್ ಟು ಮ್ಯಾಕ್ಸಿಮಮ್ ವ್ಯಾಲ್ಯೂ ಇನ್ ಎ ಇರ್ರಿವರ್ಸಿಬಲ್ ಪ್ರೋಸೆಸ್. ಇರ್ರಿವರ್ಸಿಬಲ್ ಪ್ರೋಸೆಸ್ ಅಂತಂದರೆ ವಿ ಕಾಂಟ್ ರಿವರ್ಸ್ ದ ರಿಯಾಕ್ಷನ್. ಒಂದು ರಿವರ್ಸಿಬಲ್ ಅಂದರೆ ಗೊತ್ತಿದೆ, ಈಕ್ವಿಲಿಬ್ರಿಯಂ ಎಕ್ಸಿಸ್ಟ್ ಆಗುತ್ತೆ. ಇರ್ರಿವರ್ಸಿಬಲ್ ಪ್ರೋಸೆಸ್ ಅಂದರೆ ಈಕ್ವಿಲಿಬ್ರಿಯಂ ಎಕ್ಸಿಸ್ಟ್ ಆಗಲ್ಲ. ಆ್ಯಂಡ್ ದ ಎಂಟ್ರೋಪಿ ಆಫ್ ದ ಯೂನಿವರ್ಸ್ ಗೋಸ್ ಆನ್ ಇನ್ಕ್ರೀಸಿಂಗ್ ಆ್ಯಂಡ್ ಟೆಂಡ್ಸ್ ಟು ಮ್ಯಾಕ್ಸಿಮಮ್ ವ್ಯಾಲ್ಯೂ. ಎಂಟ್ರೋಪಿ ಅಂದರೆ ಸ್ಪಾಂಟೇನಿಯಸ್ ಅಂದರೆ ಏನಾಗಬೇಕು? ಎಂಟ್ರೋಪಿ ಪಾಸಿಟಿವ್ ಇರಬೇಕು. ಓಕೆ, ಸ್ಪಾಂಟೇನಿಯಸ್ ಅಂದರೆ ಎಂಟ್ರೋಪಿ ಪಾಸಿಟಿವ್ ಇರಬೇಕು. ಸಾಲಿಡಿಂದ ಲಿಕ್ವಿಡ್ಗೆ, ಲಿಕ್ವಿಡಿಂದ ಗ್ಯಾಸಸ್ಗೆ ಎಂಟ್ರೋಪಿ ಇನ್ಕ್ರೀಸ್ ಆಗ್ತಾನೇ ಇರುತ್ತೆ, ರೈಟ್? ಹಾಗಾದರೆ ಅದೇ ಇಲ್ಲ. ಡೆಲ್ಟಾ ಯೂನಿವರ್ಸ್ ಇಸ್ ಈಕ್ವಲ್ ಟು ಸಿಸ್ಟಮ್ ಪ್ಲಸ್ ಸರೌಂಡಿಂಗ್ ಇಸ್ ಗ್ರೇಟರ್ ದೆನ್ ಝೀರೋ. is always increasing and tends towards maximum value. This is what the statement of second law of thermodynamics. First statement ಗೊತ್ತಾಯ್ತಾ ಹೇಗೆ ಅಂತ? ಸೊ ಒಂದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಪಾಸಿಟಿವ್ ಇದ್ದರೆ ಸ್ಪಾಂಟೇನಿಯಸ್ ಅಂತ ಹೇಳ್ತೀವಿ, ಹಾಗಾಗಿ ಇನ್ಕ್ರೀಸ್ ಆಗ್ತಾನೆ ಇರಬೇಕು ಎಂಟ್ರೋಪಿ ಅಂತ ಅರ್ಥ, ರೈಟ್? ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋಣ ಏನು ಅಂತ. ಹೀಟ್ ಕ್ಯಾನಾಟ್ ಬಿ ಕನ್ವರ್ಟೆಡ್ ಇಂಟು ವರ್ಕ್ ಕಂಪ್ಲೀಟ್ಲಿ. ಹೀಟ್ ಏನಿದೆ ವರ್ಕ್ ಆಗಿ ಕಂಪ್ಲೀಟಾಗಿ ಕನ್ವರ್ಟ್ ಮಾಡೋಕ್ಕಾಗಲ್ಲ. ಸಮ್ ಅಮೌಂಟ್ ಆಫ್ ಹೀಟು ಇಟ್ ರಿಲೀಸ್ ದ ಸರೌಂಡಿಂಗ್ಗೆ ರಿಲೀಸ್ ಆಗುತ್ತೆ. ಹೀಟ್ ಇಂಜಿನ್ ಅಂತ ಡಿಸ್ಕಸ್ ಮಾಡಿದ್ದೀರಿ ನೀವು, ಕಾರ್ನಾಟ್ಸ್ ಹೀಟ್ ಇಂಜಿನ್ ಫಿಸಿಕ್ಸಲ್ಲಿ ಓದ್ತೀರಾ. ಓಕೆ, ಅಲ್ಲಿ ಎಲ್ಲ ಹೀಟು 100% ಕಂಪ್ಲೀಟಾಗಿ ವರ್ಕ್ ಆಗಿ ಕನ್ವರ್ಟ್ ಆಗಲ್ಲ. ಸಮ್ ಆಫ್ ದ ಹೀಟ್ ಏನಾಗುತ್ತೆ ಸರೌಂಡಿಂಗ್ಸ್ಗೆ ರಿಲೀಸ್ ಆಗುತ್ತೆ. ದಟ್ ಇಸ್ ವಾಟ್ ಎಫಿಷಿಯನ್ಸಿ ಆಫ್ ಹೀಟ್ ಇಂಜಿನ್, ಅದನ್ನು ಡಿಸ್ಕಸ್ ಮಾಡ್ತೀವಲ್ಲಿ. ಹಾಗಾದರೆ ಇಲ್ಲಿ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನು ಹೇಳ್ತಾರೆ? ಹೀಟ್ ಕ್ಯಾನಾಟ್ ಕಂಪ್ಲೀಟ್ಲಿ ಕನ್ವರ್ಟ್ಲಿ ಇಂಟು ವರ್ಕ್. ಓಕೆ, ಕಂಪ್ಲೀಟಾಗಿ ಕನ್ವರ್ಟ್ ಆಗಲ್ಲ. ಸಮ್ ಅಮೌಂಟ್ ಆಫ್ ಹೀಟ್ ಏನಾಗುತ್ತೆ ರಿಲೀಸ್ ಆಗುತ್ತೆ ಸರೌಂಡಿಂಗ್ಸ್ಗೆ. ದಟ್ ಇಸ್ ವಾಟ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಓಕೆ, ಅರ್ಥ ಆಯ್ತು ಹೇಗೆ ಅಂತ? ಅಂದರೆ ನಾಟ್ ಆಲ್ ಹೀಟ್ ಇಂಜಿನ್ಸ್ ಆರ್ 100% ಎಫಿಷಿಯೆಂಟ್ ಅಂತ ಹೇಳ್ಬೋದು. 100% ಎಫಿಷಿಯನ್ಸಿ ಇರಲ್ಲ, ಯಾಕಂದರೆ ಸಮ್ ಆಫ್ ದ ಹೀಟ್ ರಿಲೀಸ್ ಆಗುತ್ತೆ ಸರೌಂಡಿಂಗ್ಸ್ಗೆ. ಓಕೆ, ನೆಕ್ಸ್ಟ್ ಥರ್ಡ್ ಸ್ಟೇಟ್ಮೆಂಟ್ ನೋಡೋಣ. ಆಲ್ ದ ನ್ಯಾಚುರಲ್ ಪ್ರೊಸೆಸ್ ಆರ್ ಥರ್ಮೋಡೈನಮಿಕಲಿ ಇರ್ರಿವರ್ಸಿಬಲ್ ನೇಚರ್. ಇದು ಆಬ್ವಿಯಸ್ಲಿ ಗೊತ್ತಿದೆ. ಎವಾಪರೇಷನ್ ಆಫ್ ವಾಟರ್. ಓಕೆ, ರಿವರಲ್ಲಿ, ಲೇಕಲ್ಲಿ ವಾಟರ್ ಎವಾಪರೇಟ್ ಆಗುತ್ತೆ. ಆ ವಾಟರ್ ಎವಾಪರೇಟ್ ಆಗ್ತಾರೆ ನಾವು ವಾಪಸ್ಸು, ಅಂದರೆ ಫಾರ್ ಎಕ್ಸಾಂಪಲ್ ಹೈಯರ್ ಲೆವೆಲಿಂದ ವಾಟರ್ ಲೋವರ್ ಲೆವೆಲ್ ಬೀಳುತ್ತೆ. ನಾವು ಅದನ್ನು ರಿವರ್ಸ್ ಮಾಡೋಕ್ಕಾಗಲ್ಲ. ಓಕೆ, ರಿವರ್ಸ್ ಮಾಡೋಕ್ಕಾಗಲ್ಲ. ದಟ್ ಇಸ್ ನ್ಯಾಚುರಲ್ ಪ್ರೋಸೆಸ್. ಆ್ಯಂಡ್ ಎವಾಪರೇಷನ್ ಆಫ್ ವಾಟರ್ ಇಸ್ ಆಲ್ಸೋ ನ್ಯಾಚುರಲ್ ಪ್ರೋಸೆಸ್ ಆ್ಯಂಡ್ ಇಟ್ ಇಸ್ ಸ್ಪಾಂಟೇನಿಯಸ್ ಇನ್ ನೇಚರ್. ಆ್ಯಂಡ್ ಆಲ್ ದ ನ್ಯಾಚುರಲ್ ಪ್ರೋಸೆಸ್ ಆರ್ ಥರ್ಮೋಡೈನಮಿಕಲಿ ಇರ್ರಿವರ್ಸಿಬಲ್ ಇನ್ ನೇಚರ್. ಇದು ಒಂದು ಸ್ಟೇಟ್ಮೆಂಟ್ ತಗೊಳ್ಳಿ ಸೆಕೆಂಡ್ ಲಾಗೆ. ಅರ್ಥ ಆಯ್ತಾರೆ ಹೇಗೆ ಅಂತ? ನ್ಯಾಚುರಲ್ ಪ್ರೋಸೆಸ್ ಅಂತ ಏನಿದೆ ಅವೆಲ್ಲ ಸ್ಪಾಂಟೇನಿಯಸ್ ಆಗುತ್ತೆ ಆ್ಯಂಡ್ ದೇ ಆರ್ ಆಲ್ ಇರ್ರಿವರ್ಸಿಬಲ್ ಇನ್ ನೇಚರ್. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಇದು ಕೂಡ ಇಂಟ್ರೆಸ್ಟಿಂಗ್ ಪಾಯಿಂಟು. ಹೀಟ್ ಕ್ಯಾನಾಟ್ ಫ್ಲೋ ಫ್ರಮ್ ಕೋಲ್ಡ್ ಬಾಡಿ ಟು ಹಾಟ್ ಬಾಡಿ ವಿತೌಟ್ ಎನಿ ಎಕ್ಸ್ಟರ್ನಲ್ ಏಜೆನ್ಸಿ. ಹೇಳಿದ್ದೆ ಹಾಟ್ ಬಾಡಿಯಿಂದ ಕೋಲ್ಡ್ ಬಾಡಿ ಹೀಟ್ ಫ್ಲೋ ಆಗುತ್ತೆ, ಬಟ್ ಕೋಲ್ಡ್ ಬಾಡಿಯಿಂದ ಹಾಟ್ ಬಾಡಿ ಫ್ಲೋ ಆಗಲ್ಲ. ಏನು ಮಾಡಬೇಕು ನಾವು? ಒಂದು ಎಕ್ಸ್ಟರ್ನಲ್ ಏಜೆನ್ಸಿ ಅಪ್ಲೈ ಮಾಡಬೇಕು. ಫಾರ್ ಎಕ್ಸಾಂಪಲ್ ಹಾಟ್ ವಾಟರ್ನ ನೀವು ಟೇಬಲ್ ಮೇಲೆ ಇಡಿ, ಏನಾಗುತ್ತೆ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಬಿಟ್ಟು ಎಲ್ಲ ಕೋಲ್ಡ್ ಆಗುತ್ತೆ. ಅಂದರೆ ನಾವು ಏನು ಎನರ್ಜಿ ಸಪ್ಲೈ ಮಾಡಲಿಲ್ಲ ಅಲ್ಲಿ. ಬಟ್ ಅದೇ ಕೋಲ್ಡ್ ವಾಟರ್ ನೀವು ಹಾಟ್ ವಾಟರ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಹೀಟ್ನ ಸಪ್ಲೈ ಮಾಡಬೇಕು. ಆ ಕೋಲ್ಡ್ ವಾಟರು ಹಾಟ್ ವಾಟರ್ ಆಗುತ್ತೆ. ದಟ್ ಮೀನ್ಸ್ ಹೀಟ್ ಕೆನಾಟ್ ಫ್ಲೋ ಫ್ರಮ್ ಕೋಲ್ಡ್ ಬಾಡಿ ಟು ಹಾಟ್ ಬಾಡಿ. ಕೋಲ್ಡ್ ಬಾಡಿಯಿಂದ ಹಾಟ್ ಬಾಡಿಗೆ ಫ್ಲೋ ಆಗಲ್ಲ ವಿತೌಟ್ ಎನಿ ಎಕ್ಸ್ಟರ್ನಲ್ ಏಜೆನ್ಸಿ. ಒಂದು ಎಕ್ಸ್ಟರ್ನಲ್ ಏಜೆನ್ಸಿನ ಹೆಲ್ಪ್ ತೊಗೋಬೇಕು, ರೈಟ್? ದೀಸ್ ಆರ್ ಆಲ್ ಸ್ಟೇಟ್ಮೆಂಟ್ಸ್ ಆಫ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ತುಂಬ ಇಂಪಾರ್ಟೆಂಟ್ ಇದೆ. ಓಕೆ, ಕ್ಲೀನಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಹಾಗಾದ್ರೆ ನೆಕ್ಸ್ಟ್ ಸ್ಲೈಡ್ಗೆ. ಇಷ್ಟು ಗೊತ್ತಾಯಿತು ನೋಡಿ. ನೆಕ್ಸ್ಟ್ ಇರೋದು ಎಂಟ್ರೋಪಿ ಚೇಂಜಸ್. ಇದ್ರ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಬರುತ್ತೆ. ಎಂಟ್ರೋಪಿ ಚೇಂಜಸ್ ಅಂದ್ರೆ ಏನು? ಇನ್ ಟರ್ಮ್ಸ್ ಆಫ್ ಫ್ಯೂಷನ್, ಇನ್ ಟರ್ಮ್ಸ್ ಆಫ್ ವೇಪರೈಸೇಷನ್, ಇದನ್ನು ಡಿಸ್ಕಸ್ ಮಾಡಿದೆ ಎಂಟ್ರೋಪಿ ಚೇಂಜಸ್. ಇಲ್ಲಿ ನೋಡಿ, ಎಂಟ್ರೋಪಿ ಚೇಂಜಸ್ ಅಂದರೆ ಫಾರ್ಮುಲಾ ಇದೆ ನೋಡಿ. ಎಂಟ್ರೋಪಿ ಚೇಂಜಸ್ ಫ್ಯೂಷನ್ ಅಂದರೆ ಎಂಥಾಲ್ಪಿ ಆಫ್ ಫ್ಯೂಷನ್ ಅಂದರೆ ಏನೋ ಗೊತ್ತಿದೆ. ಒಂದು ಸಾಲಿಡ್ 1 ಮೋಲ್ ಆಫ್ ಸಾಲಿಡ್ ಇರೋದು ಮೆಲ್ಟ್ ಆದರೆ ದಟ್ ಇಸ್ ಎಂಥಾಲ್ಪಿ ಆಫ್ ಫ್ಯೂಷನ್. ಸೇಮ್ ಈಕ್ವೇಷನ್ ನೋಡಿ, ಡೆಲ್ಟಾ ಎಸ್ ಈಸ್ ಈಕ್ವಲ್ ಟು ಎಂಥಾಲ್ಪಿ ಡಿವೈಡ್ ಬೈ ಟಿ ಅಂತ ಹೇಳಿದ್ದೆ. ಫ್ಯೂಷನ್ ಅಂದರೆ ತಗೋತೀರಾ ಎಂಟ್ರೋಪಿ ಆಫ್ ಫ್ಯೂಷನ್ ಆ್ಯಂಡ್ ಎಂಥಾಲ್ಪಿ ಆಫ್ ಫ್ಯೂಷನ್ at its boiling point. ಟೆಂಪ್ರೇಚರ್ ಅಂದ್ರೇನು? at its melting temperature, ಮೆಲ್ಟಿಂಗ್ ಪಾಯಿಂಟ್ ಅಂತ ತಗೋತೀವಿ. ಸಾಲಿಡ್ ಅನ್ನೋದು ಮೆಲ್ಟ್ ಆಗ್ತದೆ. ಸೇಮ್ ಆಸ್ ದಟ್ ವೇಪರೈಸೇಷನ್ ಅಂದ್ರೆ ಏನು ತಗೋತೀರಾ? ಬಾಯ್ಲಿಂಗ್ ಪಾಯಿಂಟ್ ತಗೋತೀರಾ. ಇಲ್ಲಿ ಏನಾಗುತ್ತೆ? ವೇಪರೈಸೇಷನ್ ಟೆಂಪ್ರೇಚರ್ at its ಬಾಯ್ಲಿಂಗ್ ಪಾಯಿಂಟ್. ಇಲ್ಲಿ ಎಂಟ್ರೋಪಿ ಆಫ್ ವೇಪರೈಸೇಷನ್.
ಸೇಮ್ ಅದೇ ರೀತಿ ಸಬ್ಲಿಮೇಷನ್ ಅಂದರೆ ಡೈರೆಕ್ಟ್ ಸಾಲಿಡ್ ಟು ಲಿಕ್ವಿಡ್, ಸೊ ಗೇಷಿಯಸ್, ಸಾಲಿಡಿಂದ ಗೇಷಿಯಸ್ ಕನ್ವರ್ಟ್ ಆಗೋಕ್ಕೆ ಅದು ಸಬ್ಲಿಮೇಷನ್ ಅಂತ ಹೇಳ್ತೀವಿ. ಆಗ ಎಂಟ್ರೋಪಿ ಚೇಂಜ್ ಡೆಲ್ಟಾ ಇಸ್ ಎಂಥಾಲ್ಪಿ ಆಫ್ ಸಬ್ಲಿಮೇಷನ್ ತಗೋತೀವಿ, ರೈಟ್. ನೆಕ್ಸ್ಟ್ ಏನಿದೆ ನೋಡಿ, ಡ್ಯೂರಿಂಗ್ ಐಸೋಥರ್ಮಲ್ ರಿವರ್ಸಿಬಲ್ ಪ್ರೋಸೆಸ್ ವಿ ಹ್ಯಾವ್ ಎ ಈಕ್ವೇಷನ್ ಡೆಲ್ಟಾ ಎಸ್ ಇಸ್ ಈಕ್ವಲ್ ಟು ಆರ್ ಲ್ಯಾನ್ V2/V1. ಈ ಈಕ್ವೇಷನ್ ನೋಡ್ಕೊಳ್ಳಿ, ಯಾಕಂದರೆ ಕೆಲವೊಂದು ಪ್ರಾಬ್ಲಮ್ಸ್ಗಳು ಬರ್ಬೋದು, ಮೇನ್ಸ್ ಅಡ್ವಾನ್ಸಲ್ಲಿ ಪ್ರಾಬ್ಲಮ್ಸ್ಗಳು ಇದ್ರ ಮೇಲೆ ಅರೈಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ಡ್ಯೂರಿಂಗ್ adiabatic reversible change we have equation that is delta S is equal to 0. ಓಕೆ, ಅಡಿಯಾಬೆಟಿಕ್ ಅಂದರೆ ಏನು? ಸಿಸ್ಟಮ್ ಅಂದರೆ ಹೀಟು ಸಿಸ್ಟಮ್ ಮತ್ತು ಸರೌಂಡಿಂಗ್ಸ್ ಮಧ್ಯೆ ಹೀಟ್ ಚೇಂಜ್ ಆಗಲ್ಲ. ದರ್ ಇಸ್ ನೋ ಚೇಂಜ್ ಆಫ್ ಹೀಟ್ ಫ್ರಮ್ ಸಿಸ್ಟಮ್ ಬಿಟ್ವೀನ್ ಸಿಸ್ಟಮ್ ಆ್ಯಂಡ್ ಸರೌಂಡಿಂಗ್ಸ್, ದಟ್ ಈಸ್ ಅಡಿಯಾಬೆಟಿಕ್ ಪ್ರೋಸೆಸ್. ಅದು ಇಟ್ ಮೀನ್ಸ್ Q is equal to 0 ಅಂತ ಗೊತ್ತಿದೆ. Q ಅಂದ್ರೇನು? ಡೆಲ್ಟಾ H. 0 ಅಂದ್ರೆ ಆಗುತ್ತೆ, ಡೆಲ್ಟಾ ಎಸ್ ಕೂಡ 0 ಆಗುತ್ತೆ. ಓಕೆ, ಅದನ್ನು ನಾವು ಐಸೋ ಎಂಟ್ರೋಪಿಕ್ ಅಂತ ಹೇಳ್ತೀವಿ. ಐಸೋ ಎಂಟ್ರೋಪಿಕ್ ಅಂದರೆ ಇಲ್ಲೇ ಬರ್ತೀನಿ, ಫಾರ್ ರಿವರ್ಸಿಬಲ್ ಚೇಂಜ್, ಅಡಿಯಾಬೆಟಿಕ್ ರಿವರ್ಸಿಬಲ್ ಚೇಂಜ್ ಅಂತಂದರೆ ಅದನ್ನು ಐಸೋ ಎಂಟ್ರೋಪಿಕ್ ಪ್ರೋಸೆಸ್ ತಗೋದು ಹೇಳ್ತೀವಿ. ಇಲ್ಲಿ ರಿವರ್ಸಿಬಲ್ ಚೇಂಜು ಬಟ್ ನಾಟ್ ಇರಿವರ್ಸಿಬಲ್ ಚೇಂಜ್. ಅಡಿಯಾಬೆಟಿಕ್ ರಿವರ್ಸಿಬಲ್ ಚೇಂಜ್ ಅಂದರೆ ಮಾತ್ರ ಇಟ್ ಇಸ್ ಐಸೋ ಎಂಟ್ರೋಪಿಕ್ ಪ್ರೋಸೆಸ್, ರೈಟ್. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ವಿ ಹ್ಯಾವ್ ವೆನ್ ಪ್ರೆಷರ್ ಇಸ್ ಕಾನ್ಸ್ಟೆಂಟ್ ಡೆಲ್ಟಾ ಎಸ್ ಇಸ್ ಈಕ್ವಲ್ ಟು CP. ಓಕೆ, ಡೆಲ್ಟಾ ಎಸ್ ಇಸ್ ಈಕ್ವಲ್ ಟು CP ಇಂಟು ಲ್ಯಾನ್ ಆಫ್ T2/T1. ಓಕೆ, ಮೋಲಾರ್ ಹೀಟ್ ಕೆಪಾಸಿಟಿ ಅಂತ ಗೊತ್ತಿದೆ, C, ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಆ್ಯಂಡ್ ಆಲ್ಸೋ ಕಾನ್ಸ್ಟೆಂಟ್ ವಾಲ್ಯೂಮ್ ಅಂದರೆ ಇಟ್ ಬಿಕಮ್ಸ್ CV ಆ್ಯಂಡ್ ಲ್ಯಾನ್ T2/T1. ಓಕೆ, ಇಷ್ಟು ಕೂಡ ಎಂಟ್ರೋಪಿ ಚೇಂಜಸ್ ಅಂತ ಹೇಳ್ತೀವಿ. ಇಷ್ಟು ನೋಡ್ಕೊಳ್ಳಿ ಕಂಪ್ಲೀಟಾಗಿ. ನೆಕ್ಸ್ಟ್ ಈಗ ನಾವು ಇದ್ರ ಮೇಲೆ ಪ್ರಾಬ್ಲಮ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಸೊ ಕಂಪ್ಲೀಟ್ ಒಂದು ಚಾರ್ಟ್ ನೋಡ್ಕೊಬಿಡಿ, ಹೇಗೆ ಗೊತ್ತಾಗ್ತದೆ. ಓಕೆ, ಕಂಪ್ಲೀಟ್ ನೆಕ್ಸ್ಟ್ ಈಗ ಒಂದು ಪ್ರಾಬ್ಲಮ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಸ್ಟೂಡೆಂಟ್ಸಿಗೆ ಇಷ್ಟು ಅರ್ಥ ಆಯಿತು ಅನ್ಕೋತೀನಿ. ಓಕೆ, ಕ್ಲೀನಾಗಿ ಎಂಟ್ರೋಪಿ ಅಂದರೆ ಗೊತ್ತಾಯಿತು, ಸ್ಪಾಂಟೇನಿಯಸ್ ಅಂದರೆ ಏನು ಗೊತ್ತಾಯಿತು ನಿಮಗೆ. ಈಗ ನೆಕ್ಸ್ಟ್ ಇದರ ಮೇಲೆ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡೋಣ. ತುಂಬ ಸಿಂಪಲ್ ಪ್ರಾಬ್ಲಮ್ಸ್ ಇದೆ. ಸೊ ನಿಮ್ಮ ನೀಟ್ ಎಕ್ಸಾಮ್ಸಲ್ಲಿ ಇಷ್ಟು ಸಿಂಪಲ್ ಪ್ರಾಬ್ಲಮ್ಸ್ನೇ ಕೇಳಿದ್ದಾರೆ. ಓಕೆ, ಈಗ ಮಾಡೋಂಥ ಪ್ರಾಬ್ಲಮ್ಸ್ಗಳೇ ಬಂದಿದೆ, ಹಾಗಾಗಿ ಕ್ಲೀನಾಗಿ ನೋಡ್ಕೊಳ್ಳಿ. ಅವ್ರು ಫಸ್ಟ್ ಪ್ರಾಬ್ಲಮ್ ನೋಡೋಣ. ಫಸ್ಟ್ ಪ್ರಾಬ್ಲಮ್ ಏನಿದೆ ಅಂತ ಅಂದ್ಬಿಟ್ಟು, ಸೊ ನಿಮ್ಗೆ ಗೊತ್ತಿದೆ MTG ಗೈಡಲ್ಲೇ ಈ ಪ್ರಾಬ್ಲಮ್ಸ್ಗಳನ್ನ ತೊಗೋತಾ ಇರೋದು. ಸೊ ಹಾಗಾಗಿ MTG ಗೈಡನ್ನ ರೆಫರ್ ಮಾಡಿ. ಓಕೆ, ಫಸ್ಟ್ ಪ್ರಾಬ್ಲಮ್ ನೋಡಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಡೆಲ್ಟಾ ಎಸ್ ನಾಟ್ ಗ್ರೇಟರ್ ದೆನ್ 0. ಓಕೆ, ಚೇಂಜ್ ಇನ್ ಎಂಟ್ರೋಪಿ ಅಂದರೆ ಸ್ಟ್ಯಾಂಡರ್ಡ್ ಎಂಟ್ರೋಪಿ ಚೇಂಜ್ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಡೆಲ್ಟಾ ಎಸ್ ನಾಟ್ ಅಂತ ಕೊಟ್ಟಿದ್ದಾರೆ. ಗ್ರೇಟರ್ ದೆನ್ 0 ಅಂದರೆ ಪಾಸಿಟಿವ್ ಯಾವುದಿರುತ್ತೆ, ಇನ್ಕ್ರೀಸ್ ಆಗ್ತಾ ಇರಬೇಕು ಅಂದರೆ ಎಂಟ್ರೋಪಿ. ಹಾಗಾದರೆ ಯಾವುದನ್ನು ಡಿಸ್ಕಸ್ ಮಾಡೋಣ. ಫಸ್ಟ್ ಆಪ್ಷನ್ ನೋಡಿ, ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಗಿವ್ಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಸಾಲಿಡ್ ಪ್ಲಸ್ ಗ್ಯಾಸ್ ಗಿವ್ಸ್ ಸಾಲಿಡ್ ಸ್ಟೇಟ್. ಓಕೆ, ಆ ಪ್ರಾಡಕ್ಟ್ ಯಾವ ಸೈಡ್ ಇದು ಸ್ಟೇಟಲ್ಲಿದೆ? ಸಾಲಿಡ್ ಸ್ಟೇಟಲ್ಲಿದೆ. ಸಾಲಿಡ್ ಸ್ಟೇಟಲ್ಲಿದೆ ಅಂತ ಅಂದಾಗ ಏನಾಗುತ್ತೆ ಎಂಟ್ರೋಪಿ? ಒಂದು ಸ್ಟೇಟಿಂದ ಸಾಲಿಡ್ ಸ್ಟೇಟ್ಗೆ ಹೋಗದೆ ಎಂಟ್ರೋಪಿ ಡಿಕ್ರೀಸ್ ಆಗುತ್ತೆ. ಯಾಕೆ? ರ್ಯಾಂಡಮ್ನೆಸ್ಸು ಡಿಕ್ರೀಸ್ ಆಗುತ್ತೆ, ಆರ್ಡರ್ನೆಸ್ಸು ಇನ್ಕ್ರೀಸ್ ಆಗುತ್ತೆ. ಆರ್ಡರ್ ಆಗಿದೆ ಸಾಲಿಡ್ ಅಂದರೆ ಆರ್ಡರ್ನೆಸ್ ಜಾಸ್ತಿ ಇರುತ್ತೆ. ಆರ್ಡರ್ನೆಸ್ ಜಾಸ್ತಿ ಇದ್ದರೆ ಎಂಟ್ರೋಪಿ ನೆಗೆಟಿವ್, ಅಂದರೆ ಡೆಲ್ಟಾ ಎಸ್ ಬಿಕಮ್ಸ್ ಲೆಸ್ ದೆನ್ 0 ಅಂತ ಹೇಳ್ಬೋದು, ರೈಟ್. ಸೆಕೆಂಡ್ ಆಪ್ಷನ್ ನೋಡಿ, NaCl aqueous ಟು NaCl ಸಾಲಿಡ್. NaCl aqueous ಅನ್ನೋದು NaCl ಸಾಲಿಡ್ ಆಗ್ತಾ ನೋಡಾಗಿದೆ. aqueous ಅಲ್ಲಿ ಎಂಟ್ರೋಪಿ ಇರುತ್ತೆ, ಬಟ್ ಸಾಲಿಡ್ ಆದ ಎಂಟ್ರೋಪಿ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಇಟ್ ಈಸ್ ಆಲ್ಸೋ ಲೆಸ್ ದೆನ್ 0, ಆಪ್ಷನ್ ಬಿ. ಓಕೆ, ಆಪ್ಷನ್ ಸಿ ನೋಡಿ, ಸಾಲಿಡಿಂದ ಏಕ್ವೇಸ್ಗೆ ಕನ್ವರ್ಟ್ ಆಗಿದೆ. ಸಾಲಿಡ್ ಅಂದರೆ ಆರ್ಡರ್ನೆಸ್ ಜಾಸ್ತಿ ಇರುತ್ತೆ, ಏಕ್ವೇಸ್ ಅಂದರೆ ಆರ್ಡರ್ನೆಸ್ಸು ಮಿಸ್ ಆಗುತ್ತೆ, ಅಂದರೆ ಡಿಸಾರ್ಡರ್ನೆಸ್ ಜಾಸ್ತಿ ಆಗುತ್ತೆ. ಸಾಲಿಡಿಂದ ಲಿಕ್ವಿಡ್ ಅಂದರೆ ಏಕ್ವೇಸ್ ಸ್ಟೇಟ್ ಅಂದರೆ ಒಂದು ಸೊಲ್ಯೂಷನ್ ಸ್ಟೇಟ್ ಅಂತ ಅರ್ಥ. ಸೊ ಆ ಮಾಲಿಕ್ಯೂಲ್ಸ್ ಎಲ್ಲ ಏನಾಗುತ್ತೆ? ಫ್ರೀಯಾಗಿ ಓಡಾಡ್ಕೊಂಡಿರುತ್ತೆ, ಅಂದರೆ ರ್ಯಾಂಡಮ್ನೆಸ್ ಇನ್ಕ್ರೀಸ್ ಆಗುತ್ತೆ. ಹಾಗಾದರೆ ಏನಾಗುತ್ತೆ? ಡೆಲ್ಟಾ ಇಸ್ ಗ್ರೇಟರ್ ದೆನ್ 0 ಅಂದರೆ ಇಲ್ಲಿ ಈಗ ಡೆಲ್ಟಾ ಎಸ್ ನಾಟ್ ಇಸ್ ಗ್ರೇಟರ್ ದೆನ್ 0. ಆಪ್ಷನ್ ಡಿ ನೋಡಿ, ಇಲ್ಲೆಲ್ಲ ಕೂಡ ಗೇಷಿಯಸ್ ಸ್ಟೇಟಲ್ಲಿದೆ. ಇಲ್ಲಿ ಎಂಟ್ರೋಪಿ ನೀವು ಯಾವ್ದು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ರಿಯಾಕ್ಟೆಂಟ್ಸು ಗೇಷಿಯಸ್ ಸ್ಟೇಟಲ್ಲಿದೆ, ಪ್ರಾಡಕ್ಟ್ಸು ಗೇಷಿಯಸ್ ಸ್ಟೇಟಲ್ಲಿದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಏನಾಗಿದೆ? ಎಂಟ್ರೋಪಿ ಇಸ್ ಗ್ರೇಟರ್ ದೆನ್ 0. ಯಾಕೆ ಅಂತ ಗೊತ್ತಾಯ್ತಲ್ಲ? ಸಾಲಿಡಲ್ಲಿ ರ್ಯಾಂಡಮ್ನೆಸ್ ಕಡಿಮೆ, ಅಂದರೆ ಆರ್ಡರ್ನೆಸ್ ಜಾಸ್ತಿ. ಏಕ್ವೇಸ್ ಕನ್ವರ್ಟ್ ಆದಾಗ ಆರ್ಡರ್ನೆಸ್ ಮಿಸ್ ಆಗುತ್ತೆ, ಡಿಸಾರ್ಡರ್ನೆಸ್ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಡೆಲ್ಟಾ ಎಸ್ ನಾಟ್ ಇಸ್ ಗ್ರೇಟರ್ ದೆನ್ 0. ವಿಚ್ ಇಸ್ ದ ರೈಟ್ ಆಪ್ಷನ್? ಆಪ್ಷನ್ ಪ್ಲೀಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಲ್ಲ ಹೇಗೆ ಅಂತ? ಓಕೆ, ಸೊ ಇದೇ ಥರ ಕ್ವಶನ್ಸ್ಗಳು ರೈಸ್ ಆಗುತ್ತೆ ನಿಮಗೆ. ವಿಚ್ ಆಫ್ ದ ಫಾಲೋಯಿಂಗ್ ಎಂಟ್ರೋಪಿ ಇಸ್ ಗ್ರೇಟರ್ ದೆನ್ 0 ಲೆಸ್ ದೆನ್ 0 ಅಂತ ಕ್ವಶನ್ಸ್ಗಳು ಜಾಸ್ತಿ ಕೇಳ್ತಾರೆ. ಹಾಗಾಗಿ ಇದ್ರ ಬಗ್ಗೆ ನೋಡ್ಕೊಳ್ಳಿ ಕ್ಲೀನಾಗಿ. ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಈಗ ಒಂದು ನ್ಯೂಮರಿಕಲ್ಸ್ ಹೋಗೋಣ. ಈಗ ಏನಪ್ಪ ಅಂತಂದರೆ, 1 mole of a liquid CCl4 at 298 Kelvin, carbon tetrachloride at 298 Kelvin has an entropy of 214 joule per Kelvin, right? What is the entropy of 1 mole of CCl4 vapors in equilibrium with the liquid at this temperature if a heat of vaporation of CCl4 is 43 kJ per mole? ತುಂಬ ಲಾಗ್ ಅನ್ಸುತ್ತೆ ಪ್ರಾಬ್ಲಮು, ಆರಾಮಾಗಿ ನೋಡ್ಬೋದು ನೋಡಿ, ಆರಾಮಾಗಿ ಸಿಂಪಲಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಬಟ್ ಈಕ್ವೇಷನ್ಸ್ ಗೊತ್ತಿರಬೇಕು ನಿಮ್ಗೆ ಅಷ್ಟೇ. ಇಲ್ಲಿ ಏನು ಕೊಟ್ಟಿದ್ದಾರೆ ಡಾಟಾ ಅಲ್ಲಿ? ಹ್ಯಾಸ್ ಅನ್ ಎಂಟ್ರೋಪಿ ಆಫ್ 214 ಜೌಲ್ ಪರ್ ಕೆಲ್ವಿನ್ ಅಂತ ಕೊಟ್ಟಿಲ್ವಾ? ಏನು ಕೊಟ್ಟಿದ್ದಾರೆ? 1 mole of a liquid ಹ್ಯಾಸ್ ಅನ್ ಎಂಟ್ರೋಪಿ. ಅಂದರೆ ಎಂಟ್ರೋಪಿ ಆಫ್ ಅ ಲಿಕ್ವಿಡ್ ಏನು ಕೊಟ್ಟಿದ್ದಾರೆ? ಇಟ್ ಹ್ಯಾಸ್ 214 ಜೌಲ್ ಪರ್ ಕೆಲ್ವಿನ್. ಇದೊಂದು ಡಾಟಾ ಕೊಟ್ಟಿದ್ದಾರೆ, ಕರೆಕ್ಟಾ? ಆ್ಯಂಡ್ ಆಲ್ಸೋ ದೇ ಹ್ಯಾವ್ ಗಿವನ್
ದ ಹೀಟ್ ಆಫ್ ವೇಪರೇಷನ್ ಆಫ್ CCl4. ಹೀಟ್ ಆಫ್ ವೇಪರೇಷನ್ ಅಂದ್ರೆ ಯಾವುದಪ್ಪ? ಎಂಥಾಲ್ಪಿ ಆಫ್ ವೇಪರೇಷನ್. ಕರೆಕ್ಟಾ? ಹೀಟ್ ಅಂತಂದರೆ ಎಂಥಾಲ್ಪಿ ಆಫ್ ವೇಪರೈಸೇಷನ್, ದಟ್ ಈಸ್ 43 ಕಿಲೋ ಜೌಲ್ ಪರ್ ಮೋಲ್. ಇದನ್ನು ಡಾಟಾ ಕೊಟ್ಟಿದ್ದಾರೆ. ಸೊ ವಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್? ವಿ ಹ್ಯಾವ್ ಟು ಫೈಂಡ್ ಔಟ್ ಎಂಟ್ರೋಪಿ ಆಫ್ 1 ಮೋಲ್ ಆಫ್ CCl4. ಎಂಟ್ರೋಪಿ ಫೈಂಡ್ ಔಟ್ ಮಾಡಬೇಕು ಅಂದರೆ ಎಂಟ್ರೋಪಿ ಆಫ್ 1 ಮೋಲ್ ಆಫ್ ವೇಪರ್ ಅಂದರೆ ಗೇಷಿಯಸ್ ಸ್ಟೇಟ್ ಇರೋದು, ಇದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ವಾಟ್ ಇಸ್ ದ ಫಾರ್ಮುಲಾ? ವಿ ನೋ ದಟ್ ಚೇಂಜ್ ಇನ್ ಎಂಟ್ರೋಪಿ ಈಸ್ ಈಕ್ವಲ್ ಟು ಪ್ರಾಡಕ್ಟ್ಸ್ ಮೈನಸ್ ರಿಯಾಕ್ಟೆಂಟ್ಸ್ನ ಗೊತ್ತಿದೆ. ಅಂದರೆ ಲಿಕ್ವಿಡಿಂದ, ಓಕೆ, ಲಿಕ್ವಿಡಿಂದ ಎಂಟ್ರೋಪಿ ಗೇಷಿಯಸ್ ಸ್ಟೇಟ್ಗೆ, ಓಕೆ, ವೇಪರ್ ಸ್ಟೇಟ್ಗೆ ಕನ್ವರ್ಟ್ ಆಗ್ತಾ ಇದೆ. ಹಾಗಾದರೆ ಪ್ರಾಡಕ್ಟ್ಸ್ ಮೈನಸ್ ರಿಯಾಕ್ಟೆಂಟ್ಸ್ ಅಂದರೆ ವೇಪರ್ ಮೈನಸ್ ಎಂಟ್ರೋಪಿ ಆಫ್ ಅ ಲಿಕ್ವಿಡ್. ಸೊ ಎಂಟ್ರೋಪಿ ಆಫ್ ಲಿಕ್ವಿಡ್ ಗೊತ್ತಿದೆಯಾ? ಗೊತ್ತಿದೆ. ಲಿಕ್ವಿಡ್ 214 ಕಿಲೋ ಜೌಲ್ ಇದೆ. ಆ್ಯಂಡ್ ಎಂಟ್ರೋಪಿ, ಚೇಂಜ್ ಇನ್ ಎಂಟ್ರೋಪಿ ಗೊತ್ತಿದೆಯಾ? ಗೊತ್ತಿಲ್ಲ. ಬಟ್ ವಿ ಹ್ಯಾವ್ ಅ ಎಂಥಾಲ್ಪಿ ಆಫ್ ವೇಪರೈಸೇಷನ್. ಇದಕ್ಕೊಂದು ಫಾರ್ಮುಲಾ ಇದೆ, ಯಾವುದು? ಡೆಲ್ಟಾ ಎಸ್ ಈಸ್ ಈಕ್ವಲ್ ಟು ಎಂಥಾಲ್ಪಿ ಆಫ್ ವೇಪರೈಸೇಷನ್ ಡಿವೈಡ್ ಬೈ ಟಿ ಅಂತ ಗೊತ್ತಿದೆ. ವಾಟ್ ಇಸ್ ಟಿ? ಟಿ ಎಷ್ಟಿದೆ ನೋಡಿ, ಅಲ್ಲಿ 298 ಕೆಲ್ವಿನ್ ಅಂತ ಕೊಟ್ಟಿದ್ದಾರೆ ಅವರೇ. ಹಾಗಾದರೆ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂನ. ಎಷ್ಟು? ಎಂಥಾಲ್ಪಿ ಫಾರ್ಮೇಷನ್ ಇಟ್ ಇಸ್ 483 ಡಿವೈಡ್ ಬೈ 298 ಕೆಲ್ವಿನ್. ಸೊ ಡಿವೈಡ್ ಮಾಡಿ ಕ್ಲೀನಾಗಿ. 43 ಡಿವೈಡ್ ಬೈ 298 ಎಷ್ಟು ಬರುತ್ತೆ? ಸೊ ಬಟ್ ಒಂದು ಥಿಂಗ್ ಏನಪ್ಪ ಅಂದರೆ ಇಲ್ಲಿ 43 ಡಿವೈಡ್ ಬೈ 298. ಸೊ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ನೋಡಿ ಜೌಲ್ಸಲ್ಲಿದೆ. ಕರೆಕ್ಟ್, ಇಲ್ಲಿ ನೋಡಿ ಜೌಲ್ಸ್, ಕಿಲೋ ಜೌಲ್ಸಲ್ಲಿದೆ ಇಲ್ಲಿ. ಬಟ್ ಆನ್ಸರ್ ಲೈನ್ ನೋಡಿ ಇದು ಜೌಲ್ಸ್ ಪರ್ ಕೆಲ್ವಿನ್ ಇದೆ. ಕಿಲೋ ಜೌಲ್ನ ನೀವು ಜೌಲ್ಗೆ ಕನ್ವರ್ಟ್ ಮಾಡಬೇಕು. ಹಾಗಾದರೆ 43 ಇಂಟು 10⁻3 ಗೊತ್ತಾಯ್ತಲ್ಲ ಹೇಗೆ ಅಂತ? 43 ಡಿವೈಡ್ ಬೈ 298 ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? ದೆನ್ ವಿ ಗೆಟ್ 144.3 ಜೌಲ್ಸ್. ಇಷ್ಟು ಬರುತ್ತೆ ಆನ್ಸರ್. ಯಾವುದು? ಎಂಥಾಲ್ಪಿ, ಸಾರಿ, ಚೇಂಜ್ ಇನ್ ಎಂಟ್ರೋಪಿ ಗೊತ್ತಾಯ್ತು ಏನು ಅಂತ. ಚೇಂಜ್ ಇನ್ ಎಂಟ್ರೋಪಿ ಗೊತ್ತಾಯ್ತು ಅಂದರೆ ಇಲ್ಲಿ ವ್ಯಾಲ್ಯೂಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಏನು ಬೇಕು ನಮಗೀಗ? ಎಂಟ್ರೋಪಿ ಆಫ್ ಅ ವೇಪರ್ ಬೇಕು. ಸೊ ಎಂಟ್ರೋಪಿ ಆಫ್ ವೇಪರ್ ಅಂತಂದರೆ ಡೆಲ್ಟಾ ಎಸ್ ಪ್ಲಸ್ ಎಂಟ್ರೋಪಿ ಆಫ್ ಅ ಲಿಕ್ವಿಡ್. ಎಂಟ್ರೋಪಿ, ಚೇಂಜ್ ಇನ್ ಎಂಟ್ರೋಪಿ ಎಷ್ಟಿದೆ? 144.3 ಇದೆ. ಪ್ಲಸ್ ಎಂಟ್ರೋಪಿ ಆಫ್ ಲಿಕ್ವಿಡ್ ಏನಿದೆ? 214 ಇದೆ. ಓಕೆ, 214 ಪ್ಲಸ್ 144.3 ಎಷ್ಟು ಬರುತ್ತೆ? ಕ್ಲೀನಾಗಿ ಆರಾಮಾಗಿ ಆ್ಯಡ್ ಮಾಡ್ಬೋದು. ಇಟ್ ಬಿಕಮ್ಸ್ 358.3 ಜೌಲ್ ಪರ್ ಕೆಲ್ವಿನ್. ಓಕೆ, ಜೌಲ್ ಪರ್ ಕೆಲ್ವಿನ್. ದಿಸ್ ಇಸ್ ದ ಆನ್ಸರ್, 358.3. ಏನು ಬೇಕಿಲ್ಲ. ಬಟ್ ಎಂಟ್ರೋಪಿ ಅಂತ ಕೊಟ್ಟಾಗ ಚೇಂಜ್ ಇನ್ ಎಂಟ್ರೋಪಿ ಅಂತ ಹೋಗ್ಬಿಡಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಎಂಟ್ರೋಪಿ ಆಫ್ ಅ ಲಿಕ್ವಿಡ್ ಅಂತ ಕೊಟ್ಟಿದ್ದಾರೆ 214. ಆ್ಯಂಡ್ ಎಂಟ್ರೋಪಿ ಆಫ್ ವೇಪರ್ನ ಫೈಂಡ್ ಔಟ್ ಮಾಡಬೇಕು. ಚೇಂಜ್ ಇನ್ ಎಂಟ್ರೋಪಿ ಗೊತ್ತಿಲ್ಲ. ಅದಕ್ಕೆ ಫಾರ್ಮುಲಾ ಏನೋ ಈ ಫಾರ್ಮುಲಾ ಇದೆ. ಎಂಥಾಲ್ಪಿ ಆಫ್ ವೇಪರೇಷನ್ ಕೊಟ್ಟಿದ್ದಾರೆ, ಟೆಂಪರೇಚರ್ ಕೊಟ್ಟಿದ್ದಾರೆ. ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಆರಾಮಾಗಿ ಬರುತ್ತೆ. ವಾಟ್ ಇಸ್ ದ ರೈಟ್ ಆಪ್ಷನ್ ಹಿಯರ್? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಂದರೆ 358.3 ಜೌಲ್ ಪರ್ ಕೆಲ್ವಿನ್. ತುಂಬ ಸಿಂಪಲ್ ಇಲ್ಲ ಪ್ರಾಬ್ಲಮು, ಆರಾಮ್ ಮಾಡ್ಬೋದು. ಈಕ್ವೇಷನ್ ನಿಮ್ಗೆ ಗೊತ್ತಿದ್ದಾರೆ ಅಷ್ಟೇ. ಓಕೆ, ಹಾಗೆ ಇದೇ ರೀತಿ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ಯಾವುದು ಅಂತ ನೋಡೋಣ. ನೋಡಿ, ಇದೇ ಥರ ಸಿಂಪಲ್ ಪ್ರಾಬ್ಲಮ್ಸ್ನ ನಿಮಗೆ ನೀಟಲ್ಲಿ ಕೇಳಿದ್ದಾರೆ ತುಂಬ ಸರಿ. ನೀಟ್ ಲಾಸ್ಟ್ ಇಯರ್ ಕ್ವಶನ್ಸ್ನ ರೆಫರ್ ಮಾಡ್ಬೋದು ನೀವು ಆರಾಮಾಗಿ. ಆ ಕ್ವಶನ್ಸ್ನ ನೀವೇ ಆರಾಮಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನೋಡಿ, ದ ಎಂಟ್ರೋಪಿ ಚೇಂಜ್ ಇನ್ ದ ಫ್ಯೂಷನ್ ಆಫ್ 1 ಮೋಲ್ ಆಫ್ ಅ ಸಾಲಿಡ್ ಮೆಲ್ಟಿಂಗ್ ಅಟ್ 27 ಡಿಗ್ರಿ ಸೆಲ್ಸಿಯಸ್. ದೇ ಹ್ಯಾವ್ ಗಿವನ್ ಲೇಟೆಂಟ್ ಹೀಟ್ ಆಫ್ ಅ ಫ್ಯೂಷನ್. ಇಟ್ ಈಸ್ 2930 ಜೌಲ್ ಪರ್ ಮೋಲ್. ಇದನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು? ಎಂಟ್ರೋಪಿ ಚೇಂಜ್. ಡೈರೆಕ್ಟ್ ಕ್ವಶನ್ ಇದೆ ಆ್ಯಕ್ಚುಲಿ. ಎಂಟ್ರೋಪಿ ಚೇಂಜ್ ಡೆಲ್ಟಾ ಎಸ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ವಿ ಹ್ಯಾವ್ ಎ ಫಾರ್ಮುಲಾ ಎಂಥಾಲ್ಪಿ ಚೇಂಜ್ ಇನ್ ಎಂಥಾಲ್ಪಿ ಡಿವೈಡ್ ಬೈ ಟಿ. ದೇ ಹ್ಯಾವ್ ಗಿವನ್ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್. ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಕೊಟ್ಟಿದ್ದಾರೆ. ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂದ್ರೇನು? 2930. ಓಕೆ, ಇಷ್ಟು. ಹಾಗಾದರೆ ಎಂಟ್ರೋಪಿ ಚೇಂಜ್ನ ಫೈಂಡ್ ಮಾಡಬೇಕು. ಫ್ಯೂಷನ್ ಆಫ್ 1 ಮೋಲ್ ಆಫ್ ಅ ಸಾಲಿಡ್ ಟು ಲಿಕ್ವಿಡ್. ಫ್ಯೂಷನ್ ಅಂದರೆ ಗೊತ್ತಿದೆ, ಸಾಲಿಡಿಂದ ಲಿಕ್ವಿಡ್ ಟರ್ನ್ ಆಗೋದು. ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂದರೆ ದಿಸ್ ಇಸ್ ಎಂಥಾಲ್ಪಿ ಆಫ್ ಫ್ಯೂಷನ್. ಎಂಥಾಲ್ಪಿ ಆಫ್ ಫ್ಯೂಷನ್ ಅಟ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್, ಸಾರಿ ಅಟ್ ಇಟ್ಸ್ ಮೆಲ್ಟಿಂಗ್ ಪಾಯಿಂಟ್. ಗೊತ್ತಿದೆಯಲ್ವಾ? ಹೇಳಿದ್ದೆ ಆಗಲೇ. ಎಂಟ್ರೋಪಿ ಚೇಂಜಸಲ್ಲಿ ಈ ಈಕ್ವೇಷನ್ ಯೂಸ್ ಮಾಡಿ ನೆಕ್ಸ್ಟ್ ಏನು ಬರುತ್ತೆ ಹಾಗಾದರೆ ನೋಡಿ. ಈ ಈಕ್ವೇಷನ್ ಟೆಂಪ್ರೇಚರ್ ಕೂಡ 27 ಡಿಗ್ರಿ ಅಂತ ಕೊಟ್ಟಿದ್ದಾರೆ. 273 ಪ್ಲಸ್ 27 ಡಿಗ್ರಿ ಸೆಲ್ಸಿಯಸ್ ಅಂದರೆ ಏನು ಬರುತ್ತೆ? ಇಟ್ ಬಿಕಮ್ಸ್ 300 ಕೆಲ್ವಿನ್. ರೈಟ್, 2930 ಬೈ 300 ಕೆಲ್ವಿನ್. ಇಷ್ಟನ್ನು ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಆನ್ಸರ್ ವುಡ್ ಬಿ 9.73 ಓಕೆ ಜೌಲ್ ಪರ್ ಕೆಲ್ವಿನ್ ಪರ್ ಮೋಲ್. ಗೊತ್ತಾಯ್ತು ಹೇಗೆ ಅಂತ? ಇದು ಜೌಲ್ಸಲ್ಲಿದೆ. ಓಕೆ, ಇದು ಜೌಲ್ಸಲ್ಲಿದೆ, ಜೌಲ್ ಪರ್ ಮೋಲ್ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಟೆಂಪ್ರೇಚರ್ ಏನಿದೆ? ಕೆಲ್ವಿನಲ್ಲಿದೆ. ಸೊ ಜೌಲ್ ಪರ್ ಕೆಲ್ವಿನ್ ಪರ್ ಮೋಲ್. ಇಷ್ಟೇ ಸಿಂಪಲ್ಲು. ಓಕೆ, ಎಂಥಾಲ್ಪಿ ಆಫ್ ಎಂಟ್ರೋಪಿ ಚೇಂಜು ಫಾರ್ ಎಂಥಾಲ್ಪಿ ಆಫ್ ಫ್ಯೂಷನ್. ಇಷ್ಟನ್ನು ಫೈಂಡ್ ಔಟ್ ಮಾಡಿ. ಸಿಂಪಲ್ ಅಲ್ಲ? ತುಂಬ ಇಂಥ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ನೇ ನಿಮ್ಮ ನೀಟ್ ಎಕ್ಸಾಮ್ಸ್ಗೆ ಕೊಡೋದು. ನೆಕ್ಸ್ಟ್ ಆಪ್ಷನ್ ಏನಿದೆ? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 9.77 ಜೌಲ್ ಪರ್ ಕೆಲ್ವಿನ್ ಪರ್ ಮೋಲ್. ಗೊತ್ತಾಯ್ತಲ್ಲ ಹೇಗೆ ಅಂತ? ಇದೇ ಥರ ಈಗ ನೆಕ್ಸ್ಟ್ ಪ್ರಾಬ್ಲಮ್ನ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ? Delta H for solid to liquid transition for a protein A and B are 2.73 kilocalorie per mole and 3.0 kilocalorie per mole respectively. The two melting points are 0 degree Celsius and 30 degree Celsius respectively. The entropy changes delta SA and delta SB at two transition temperature are related as. ತುಂಬ ಲಾಂಗ್ ಪ್ರಾಬ್ಲಮ್ ಅಲ್ಲ, ಕ್ವಶನ್ ಓದೋಕ್ಕೆ ಟೈಮ್ ಬೇಕಷ್ಟೊಂದು. ಬಟ್ ನೀವು ಈಗ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಇದು ಸಾಲ್ವ್ ಮಾಡಬೇಕು. ಗೊತ್ತಾಯ್ತಾ?
ಏನು ಕೊಟ್ಟಿದ್ದಾರೆ ಇಲ್ಲಿ, ಸಾಲಿಡಿಂದ ಲಿಕ್ವಿಡ್ಗೆ ಟ್ರಾನ್ಸಿಷನ್ ಆಗಬೇಕು ಅಂದರೆ ಫಾರ್ ಅ ಪ್ರೋಟೀನ್ ಎ ಆ್ಯಂಡ್ ಪ್ರೋಟೀನ್ ಬಿ ಅಂತ ಕೊಟ್ಟಿದ್ದಾರೆ. ಅಂದರೆ ಚೇಂಜ್ ಇನ್ ಎಂಟ್ರೋಪಿ ಫಾರ್ ಎ ಪ್ರೋಟೀನ್ ಎ ಪ್ರೋಟೀನ್ ಬಿ ಅಲ್ಲಿ ಕೊಟ್ಟಿದ್ದಾರೆ. ಎಷ್ಟು ಎಂಥಾಲ್ಪಿ ಫಾರ್ ಸಾಲಿಡ್ ಟು ಲಿಕ್ವಿಡ್ ಎಷ್ಟಿದೆ ಹಾಗಾದರೆ, ಎಂಥಾಲ್ಪಿ ಓಕೆ ಫಾರ್ ಎ ಆ್ಯಂಡ್ ಎಂಥಾಲ್ಪಿ ಫಾರ್ ಬಿ, ಫಾರ್ ಪ್ರೋಟೀನ್ ಎ ಫಾರ್ ಪ್ರೋಟೀನ್ ಬಿ ಎಷ್ಟಿದೆ, 2.73 ಕಿಲೋ ಕ್ಯಾಲರಿ ಪರ್ ಮೋಲ್ ಇದೆ. ಇಲ್ಲಿ ಕಿಲೋ ಜೌಲಲ್ಲಿ ಕೊಟ್ಟಿಲ್ಲ, ಕಿಲೋ ಕ್ಯಾಲರಿ ಕೊಟ್ಟಿದೆ. ಡಿಫ್ರೆನ್ಸ್ ಏನು ಅಂತ ನಿಮಗೆ ಗೊತ್ತಿದೆ, ಕ್ಯಾಲರಿ ಜೌಲ್ಗೂ ಡಿಫ್ರೆನ್ಸ್ ಏನು ಅಂತ. ಹಾಗಾದರೆ ಡೆಲ್ಟಾ ಹೆಚ್ ಬಿ ಎಷ್ಟಿದೆ, 3.0 ಕಿಲೋ ಕ್ಯಾಲರಿ ಪರ್ ಮೋಲ್ ಅಂತ ಗೊತ್ತಿದೆ. ಟೆಂಪ್ರೇಚರ್ ಎಷ್ಟು ಕೊಟ್ಟಿದ್ದಾರೆ, ಟೆಂಪ್ರೇಚರ್ ಆಫ್ ಅ ಬಿ ಎ ಅಂತಂದರೆ 0 ಡಿಗ್ರಿ ಸೆಲ್ಸಿಯಸ್ ಅಂದರೆ ಇಟ್ ಬಿಕಮ್ 273 ಕೆಲ್ವಿನ್. ಆ್ಯಂಡ್ ಟೆಂಪ್ರೇಚರ್ ಆಫ್ ಬಿ ಅಂತಂದರೆ ಇಟ್ ಬಿಕಮ್ಸ್ 30 ಡಿಗ್ರಿ ಅಂತಂದರೆ 30 ಡಿಗ್ರಿ ಸೆಲ್ಸಿಯಸ್ ಅಂತ ಇದೆ, ಇಟ್ ಬಿಕಮ್ಸ್ 300 ಕೆಲ್ವಿನ್, ಸಾರಿ 303 ಕೆಲ್ವಿನ್. ಓಕೆ 330 ಡಿಗ್ರಿ ಅಂತ ಇದೆ, 303 ಕೆಲ್ವಿನ್. ಸೊ ಏನು ಕೂಡ ಫೈಂಡ್ ಔಟ್ ಮಾಡಬೇಕು ನಾವು, ದ ಎಂಟ್ರೋಪಿ ಚೇಂಜಸ್ ಡೆಲ್ಟಾ ಎಸ್ ಎ ಆ್ಯಂಡ್ ಡೆಲ್ಟಾ ಎಸ್ ಬಿ. ಓಕೆ ಡೆಲ್ಟಾ ಎಸ್ ಎ ಡೆಲ್ಟಾ ಎಸ್ ಬಿ ಯಾವ ರೀತಿ ರಿಲೇಟ್ ಆಗಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ತುಂಬ ಸಿಂಪಲ್, ಡೆಲ್ಟಾ ಎಸ್ ಎ ಡೆಲ್ಟಾ ಎಸ್ ಬಿನ ಫೈಂಡ್ ಔಟ್ ಮಾಡಿ. ಹೇಗೆ, ಡೆಲ್ಟಾ ಎಸ್ ಎ ಅಂದರೆ ಏನಿದೆ, ಡೆಲ್ಟಾ ಹೆಚ್ ಏನಿದೆ, ಎಂಥಾಲ್ಪಿ ಫ್ಯೂಷನ್ 2.73 ಇದೆ, ರೈಟ್ 2.73 ಇದೆ. ಟೆಂಪ್ರೇಚರ್ ಎಷ್ಟು ಕೊಟ್ಟಿದ್ದಾರೆ, 273 ಕೆಲ್ವಿನ್ ಕೊಟ್ಟಿದ್ದಾರೆ. ಓಕೆ 2.73 ಡಿವೈಡ್ ಬೈ 273 ಇಟ್ ಮೀನ್ಸ್ 0.001 ಬರುತ್ತೆ, ಕರೆಕ್ಟಾ. 0.001 ಜೌಲ್ ಪರ್ ಕೆಲ್ವಿನ್ ಪರ್ ಮೋಲ್, ಸಾರಿ ಜೌಲ್ ಪರ್ ಕೆಲ್ವಿನ್ ಅಂತ ಕೊಟ್ಟಿದೆ, ಸಾರಿ ಕ್ಯಾಲೋರಿ ಅಂತ ಇದೆ. ಓಕೆ ಕ್ಯಾಲೋರಿ ಪರ್ ಮೋಲ್ ಅಂತ ಹೇಳ್ಬೋದು, ನಾಟ್ ಕೆಲ್ವಿನ್, ಸಾರಿ ಜೌಲ್ ಅಲ್ಲ, ಇಲ್ಲಿ ಕ್ಯಾಲೋರಿ ಪರ್ ಮೋಲ್ ಅಂತ ಹೇಳ್ತೀವಿ. 0.001 ಬಂತು. ಆ್ಯಂಡ್ ಡೆಲ್ಟಾ ಎಸ್ ಬಿ ಅಂತ ಏನು ಬರುತ್ತೆ, ಎಷ್ಟಿದೆ ಡೆಲ್ಟಾ ಎಸ್ ಬಿ ಅಂದರೆ ಹೆಚ್ ಬಿ ಎಷ್ಟಿದೆ, 3 ಇದೆ. ಓಕೆ 3 ಡಿವೈಡ್ ಬೈ ನೆಕ್ಸ್ಟ್ ಏನಿದೆ 303 ಇದೆ, ಕರೆಕ್ಟಾ. 3 ಡಿವೈಡ್ ಬೈ 303 ಎಷ್ಟು ಬರುತ್ತೆ, ಇಟ್ ಬಿಕಮ್ಸ್ 0.009. ಓಕೆ ಯಾವುದು ಕಡಿಮೆ ಇದೆ ಇಲ್ಲಿ ವ್ಯಾಲ್ಯೂ, ಡೆಲ್ಟಾ ಎಸ್ ಎ. ಓಕೆ ಡೆಲ್ಟಾ ಎಸ್ ಬಿ ಇಸ್ ಲೆಸ್ ದೆನ್ ಡೆಲ್ಟಾ ಎಸ್ ಎ ಅಲ್ಲ, ಡೆಲ್ಟಾ ಎಸ್ ಬಿ ಏನಿದೆ ದಿಸ್ ವ್ಯಾಲ್ಯೂ ಇಸ್ ಲೆಸ್ ದೆನ್ ಡೆಲ್ಟಾ ಎಸ್ ಎ. 0.001 ಇದೆ ಆ್ಯಂಡ್ 0.009 ಇದೆ, ಕರೆಕ್ಟ್ ಅಲ್ಲ. ಹಾಗಾಗಿ ಯಾವ್ದು ಆನ್ಸರ್ ಆಗುತ್ತೆ ಇಲ್ಲಿ, ಡೆಲ್ಟಾ ಎಸ್ ಬಿ ಇಸ್ ಲೆಸ್ ದೆನ್ ಡೆಲ್ಟಾ ಎಸ್ ಎ. ಓಕೆ ಗೊತ್ತಾಗಿಲ್ಲ ಸ್ಟೂಡೆಂಟ್ಸ್ ಹೇಗೆ ಅಂತ, ಈ ಥರ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ ಸೊ ಎಷ್ಟು ಬಂದಿದೆ, ಡೆಲ್ಟಾ ಎಸ್ ಎ 0.001 ಬಂದಿದೆ. ಒಂದು ನಿಮಿಷ ಒಂಚೂರು ನೋಡಿ, ಇಲ್ಲಿ ಕ್ಯಾಲ್ಕುಲೇಷನ್ ಕರೆಕ್ಟಾಗಿದೆ. 2.73 ಡಿವೈಡ್ ಬೈ 273, ಸೊ ಸಾರಿ ಇಟ್ ಬಿಕಮ್ಸ್ 0.01. ಓಕೆ ನಾಟ್ 0.001, ಇಟ್ ಇಸ್ 0.01. ಸೊ 0.01 ಇದೆ, ಇಟ್ ಇಸ್ 0.009 ಇದೆ. ಯಾವ್ದು ಕಡಿಮೆ ವ್ಯಾಲ್ಯೂ, ಸೊ ಗೊತ್ತಾಗಿದೆ 0.009 ಅಂದರೆ ಡೆಲ್ಟಾ ಎಸ್ ಬಿ. ಓಕೆ ಡೆಲ್ಟಾ ಎಸ್ ಬಿ 0.009 ಇದೆ, ಇಟ್ ಈಸ್ 0.091 ಇದೆ. ಹಾಗಾದರೆ ಡೆಲ್ಟಾ ಎಸ್ ಬಿ ಇಸ್ ಲೆಸ್ ದೆನ್ ಡೆಲ್ಟಾ ಎಸ್ ಎ. ಗೊತ್ತಾಯ್ತಲ್ಲ ಹೇಗೆ ಅಂತ ಈ ವ್ಯಾಲ್ಯೂ. ಸೊ ವಿಚ್ ಇಸ್ ದ ರೈಟ್ ಆಪ್ಷನ್, ಆಪ್ಷನ್ ನೋಡೋಣ. ಸೊ ಆಪ್ಷನ್ ಕೊಟ್ಟಿಲ್ಲ ನೋಡಿ, ಆಪ್ಷನ್ ಪ್ಲೀಸ್, ಆಪ್ಷನ್ಸ್. ಸೊ ಆಪ್ಷನ್ಸ್ ಏನಿದೆ, ಡೆಲ್ಟಾ ಎಸ್ ಎ ಇಸ್ ಡೆಲ್ಟಾ ಎಸ್ ಬಿ, ಡೆಲ್ಟಾ ಎಸ್ ಬಿ ಇಸ್ ಲೆಸ್ ದೆನ್ ಡೆಲ್ಟಾ ಎಸ್ ಎ ಆ್ಯಂಡ್ ಬಿ ಡೆಲ್ಟಾ ಎಸ್ ಎ ಇಸ್ ಲೆಸ್ ದೆನ್ ಡೆಲ್ಟಾ ಎಸ್ ಬಿ ಅಂತ ಇದೆ. ಓಕೆ ಆಪ್ಷನ್ ರೈಟ್ ಆನ್ಸರ್ ಯಾವುದಿದೆ, ಆಪ್ಷನ್ ಬೇಡ ನೋಡಿ, ಇಲ್ಲೇ ಇದೆ ಆಪ್ಷನ್ ಯಾವುದು, ಡೆಲ್ಟಾ ಎಸ್ ಬಿ ಇಸ್ ಲೆಸ್ ದೆನ್ ಡೆಲ್ಟಾ ಎಸ್ ಎ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಕರೆಕ್ಟ್ ಅಲ್ಲ. ಡೆಲ್ಟಾ ಎಸ್ ಬಿ 0.009 ಇದೆ. ಓಕೆ ಇಟ್ ಈಸ್ ಲೆಸ್ ದೆನ್ ಓಕೆ ಡೆಲ್ಟಾ ಎಸ್ ಎ. ಓಕೆ ಆಪ್ಷನ್ ಅಲ್ಲಿ ಬಿ ಕೊಟ್ಟಿದ್ದೀವಿ, ಸಾರಿ ಇಟ್ ಇಸ್ ಆಪ್ಷನ್ ಸಿ. ಓಕೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾರೆ ಹೇಗೆ ಅಂತ, ಇದೇ ಥರಗೆ ನೆಕ್ಸ್ಟ್ ಪ್ರಾಬ್ಲಮ್ಗೆ ಮೂವ್ ಆಗೋಣ. ಓಕೆ ಗೊತ್ತಾಯ್ತು ಅನ್ಕೋತೀನಿ, ಕನ್ಫ್ಯೂಸ್ ಮಾಡ್ಕೊಬಿಡಿ ಜಾಸ್ತಿ. ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. For melting of solid at 25 degrees Celsius, the fusion process requires energy equivalent to 2906 joules to be added to the system. Considering the process to be reversible at a fusion point, the entropy change at the process is. Okay, ಇಲ್ಲೂ ಕೂಡ ತುಂಬ ಸಿಂಪಲ್ ಪ್ರಾಬ್ಲಮು. ಆನ್ಸರ್ ಡಿಲೀಟ್ ಮಾಡಿ, ಆನ್ಸರ್ ಇದು ಮಾಡಿ, ಪ್ರೀವಿಯಸ್ ಬನ್ನಿ, ಒಂದು ಸ್ಲೈಡ್ ಮೂವ್ ಕೊಡಿ, ಆನ್ಸರ್ ಇದು ಮಾಡಿ. ಓಕೆ ಇಟ್ಸ್ ಓಕೆ. ಸೊ ಎಂಥಾಲ್ಪಿ ಫ್ಯೂಷನ್ ಕೊಟ್ಟಿದ್ದಾರೆ, ಸರ್ ಆನ್ಸರ್ ಹೈಡ್ ಮಾಡಿ. ಎಂಥಾಲ್ಪಿ ಆಫ್ ಫ್ಯೂಷನ್ ನಾವು ಕೊಟ್ಟಿದ್ದಾರೆ. ಸೊ ವಿ ನೀಡ್ ಟು ಫೈಂಡ್ ಔಟ್. ನೆಕ್ಸ್ಟ್ ಸ್ಲೈಡ್ ಬನ್ನಿ, ಆನ್ಸರ್ನ ಇದು ಮಾಡಿ. ಓಕೆ ಸೊ ಈಗ ನೋಡಿ ಆನ್ಸರ್ ಇಲ್ಲಿ, ಓಕೆ ಪರವಾಗಿಲ್ಲ. ನೆಕ್ಸ್ಟ್ ನೋಡಿ, ಇಲ್ಲಿ ಎಂಥಾಲ್ಪಿ ಫ್ಯೂಷನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ ಎಂಥಾಲ್ಪಿ ಫ್ಯೂಷನ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಚೇಂಜ್ ಇನ್ ಎಂಟ್ರೋಪಿ ಈಸ್ ಈಕ್ವಲ್ ಟು ಎಂಥಾಲ್ಪಿ ಆಫ್ ಫ್ಯೂಷನ್ ಡಿವೈಡೆಡ್ ಬೈ ಟೆಂಪ್ರೇಚರ್ ಅಂತ ಗೊತ್ತಿದೆ. ಅಲ್ಲಿ ಏನು ಕೊಟ್ಟಿರೋದು, ಮೆಲ್ಟಿಂಗ್ ಆಫ್ ಸಾಲಿಡ್ ದ ಫ್ಯೂಷನ್ process requires energy equivalent to 2906 joules to be added to the system, considering the process to be reversible process ಅಂತ ಕೊಟ್ಟಿದ್ದಾರೆ at its fusion point. ಸೊ ಇಲ್ಲಿ 2906 joules ಹೀಟ್ನ ಆ್ಯಡ್ ಮಾಡಿದ್ದಾರೆ ಅಂದರೆ Q ಪಾಸಿಟಿವ್ ಅಂತ ಆಗುತ್ತೆ, ಎಂಥಾಲ್ಪಿ ಪಾಸಿಟಿವ್ ಅಂತಲೇ ಇರುತ್ತೆ ಇಲ್ಲಿ. ಸೊ ಹಾಗಾದರೆ ಇಟ್ ಬಿಕಮ್ಸ್ 2906
ಡಿವೈಡೆಡ್ ಬೈ ಫ್ಯೂಷನ್ ಟೆಂಪರೇಚರ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ 25 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾರೆ. 25 ಡಿಗ್ರಿ ಸೆಲ್ಸಿಯಸ್ ಅಂದರೆ 298 ಕೆಲ್ವಿನ್. ಓಕೆ, 2906 ಡಿವೈಡೆಡ್ ಬೈ 298 ಕೆಲ್ವಿನ್ ಎಷ್ಟು ಬರುತ್ತೆ ಆನ್ಸರು? ಇಟ್ ಬಿಕಮ್ಸ್ 9.75 joule per Kelvin per mole. 9.75 joule per Kelvin per mole. Option A is the right answer. Option ಮುಂಚೆ ನಮ್ಮದಿದೆ ಏನು ಅನ್ಕೋಬೇಡಿ. ಓಕೆ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 9.75 joule per Kelvin per mole. ತುಂಬ ಸಿಂಪಲ್ ಪ್ರಾಬ್ಲಮ್ ಅಲ್ಲ ಸರ್, ಥಿಯರಿ ಎಕ್ಸಾಮ್ಸ್ ಬರುತ್ತೆ ಅನ್ಕೋಬೇಡಿ. ಇಂಥ ಪ್ರಾಬ್ಲಮ್ಸ್ಗಳನ್ನ ನೀಟ್ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ಕೆಲವೊಂದು, ನೋಡಿ ಬೇಕಾದರೆ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್ನ ವರ್ಕೌಟ್ ಮಾಡಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ಗಳು ಇದೇ ರೀತಿ. ಈಗ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ಇದೆ, ಒಂದು ಸ್ಟೇಟ್ಮೆಂಟ್. ಓಕೆ, 2019 ನೀಟ್ ಎಕ್ಸಾಮಲ್ಲಿ ಲಾಸ್ಟ್ ಇಯರಲ್ಲಿ ಇದು ಬಂದಿತ್ತು. ಓಕೆ, ಏನಿದೆ ನೋಡಿ, ಇನ್ ವಿಚ್ ಕೇಸ್ ದ ಚೇಂಜ್ ಇನ್ ಎಂಟ್ರೋಪಿ ಇಸ್ ನೆಗೆಟಿವ್, ಡೆಲ್ಟಾ ಎಸ್ ಇಸ್ ಲೆಸ್ ದೆನ್ 0 ಅಂತ ಫೈಂಡ್ ಔಟ್ ಮಾಡಬೇಕು ನಾವು. ಚೇಂಜ್ ಇನ್ ಎಂಟ್ರೋಪಿ ಇಸ್ ನೆಗೆಟಿವ್ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಗೊತ್ತಿದೆ, ಎಂಟ್ರೋಪಿ ಇನ್ಕ್ರೀಸ್ ಆಗ್ತಿದ್ರೆ ಪಾಸಿಟಿವ್ ಆಗುತ್ತೆ, ಎಂಟ್ರೋಪಿ ಡಿಕ್ರೀಸ್ ಆಗ್ತಿದ್ರೆ ನೆಗೆಟಿವ್ ಆಗುತ್ತೆ. H2 ಗೇಷಿಯಸ್ ಇದೆ, H2 ಗೇಷಿಯಸ್ ಇದೆ. ಓಕೆ, ಎರಡು ಕೂಡ ಗೇಷಿಯಸ್ ಸ್ಟೇಟಲ್ಲಿ ಇದೆ. ಬಟ್ ನೋಡಿ ಎವಾಪರೇಷನ್ ಆಫ್ ವಾಟರ್ ಏನಾಗುತ್ತೆ, ಡೆಲ್ಟಾ ಎಸ್ ಇಸ್ ಪಾಸಿಟಿವ್ ಅಂದರೆ ಎಂಟ್ರೋಪಿ ರ್ಯಾಂಡಮ್ನೆಸ್ ಇನ್ಕ್ರೀಸ್ ಆಗುತ್ತೆ ಎವಾಪರೇಷನ್ ಅಂತಂದರೆ. ಸಾಲಿಡ್ ಲಿಕ್ವಿಡಿಂದ ಗೇಷಿಯಸ್ ಸ್ಟೇಟ್ಗೆ ಎಂಟ್ರೋಪಿ ಇನ್ಕ್ರೀಸ್ ಆಗುತ್ತೆ, ಹಾಗಾಗಿ ಇದಾಗಲ್ಲ. ಇಟ್ ಇಸ್ ನಾಟ್ ನೆಗೆಟಿವ್, ಇಟ್ ಇಸ್ ಗ್ರೇಟರ್ ದೆನ್ 0. ಆ್ಯಂಡ್ ಎಕ್ಸ್ಪ್ಯಾನ್ಷನ್ ಆಫ್ ಗ್ಯಾಸ್ ಅಂತಂದರೆ, ಒಂದು ಎಕ್ಸ್ಪ್ಯಾನ್ಷನ್ ಅಂದರೆ ಏನಾಗುತ್ತೆ, ಒಂದು ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರಲ್ಲಿ ಗ್ಯಾಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅಂತಂದರೆ ಮಾಲಿಕ್ಯೂಲ್ಸ್ ರ್ಯಾಂಡಮ್ ಓಡಾಡ್ಕೊಂಡಿದ್ದೇವೆ ಅಂತ ಅರ್ಥ. ಆಗ ಎಂಟ್ರೋಪಿ ಇನ್ಕ್ರೀಸ್ ಆಗುತ್ತೆ. ಎಕ್ಸ್ಪ್ಯಾನ್ಷನ್ ಆಗ್ತಾಯಿದೆ ಗ್ಯಾಸ್ ಅಂದರೆ ಫ್ರೀಯಾಗಿ ಮೂವ್ ಆಗ್ತಾ ಇರುತ್ತೆ ಗ್ಯಾಸ್ ಮಾಲಿಕ್ಯೂಲ್ಸ್ ಎಲ್ಲ, ಆಗ ಎಂಟ್ರೋಪಿ ಕೂಡ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಸಬ್ಲಿಮೇಷನ್ ಆಫ್ ಸಾಲಿಡ್ ಟು ಗ್ಯಾಸ್, ಆಬ್ವಿಯಸ್ಲಿ ಸಾಲಿಡಿಂದ ಗ್ಯಾಸ್ಗೆ ಕನ್ವರ್ಟ್ ಆಯಿತು ಅಂದರೆ ರ್ಯಾಂಡಮ್ನೆಸ್ ಇನ್ಕ್ರೀಸ್ ಆಗುತ್ತೆ. ಸೊ ಇದು ಕೂಡ ನೆಗೆಟಿವ್ ಅಲ್ಲ, ಇಟ್ ಇಸ್ ಆಲ್ಸೋ ಗ್ರೇಟರ್ ದೆನ್ 0. ಬಟ್ ಇಲ್ಲೇನಿದೆ, ಸೊ ಇಲ್ಲಿ ಡೆಲ್ಟಾ ಎನ್ ಜಿ ಅಂತ ತಗೊಳ್ಳೋಣ. ಡೆಲ್ಟಾ ಎನ್ ಜಿ ಅಂತ ಗೊತ್ತಾಗುತ್ತೆ, ನಂಬರ್ ಆಫ್ ಮೋಲ್ಸ್ ಆಫ್ ಗೇಷಿಯಸ್ ಪ್ರಾಡಕ್ಟ್ಸ್ ಎಷ್ಟಿದೆ, 1 -2 ಅಂತ ತಗೊಂಡ್ರೆ ಇಟ್ ಇಸ್ -1. ಕರೆಕ್ಟಾ? ನಂಬರ್ ಆಫ್ ಮೋಲ್ಸ್ ಆಫ್ ಗೇಷಿಯಸ್ ರಿಯಾಕ್ಟೆಂಟ್ಸ್ ಮೈನಸ್ ಗೇಷಿಯಸ್ ಪ್ರಾಡಕ್ಟ್ಸ್, ಸರ್ ಗೇಷಿಯಸ್ ಪ್ರಾಡಕ್ಟ್ಸ್ ಮೈನಸ್ ಗೇಷಿಯಸ್ ರಿಯಾಕ್ಟೆಂಟ್ಸ್ ಅಂದರೆ 1 - 2 ಇಟ್ ಬಿಕಮ್ಸ್ -1. -1 ಅಂದರೆ ಏನಾಗುತ್ತೆ, ಡೆಲ್ಟಾ ಎಸ್ ಬಿಕಮ್ಸ್ ಲೆಸ್ ದೆನ್ 0 ಅಂತ ಅರ್ಥ. ಈಗ ಹಾಗಾದರೆ -1 ಬಂದಿದೆ. ಓಕೆ, ಈ ಕಾರಣಕ್ಕೆ ಏನಾಗಿದೆ, ಇನ್ ದಿಸ್ ಕೇಸ್ this entropy is negative ಅಂದರೆ less than 0. it is negative ಅಂದರೆ delta S is negative. Option which is the right option here? Option A is the right answer. 2019 ಎಕ್ಸಾಮಲ್ಲಿ ಕೇಳಿದ್ದಾರೆ ಇದನ್ನು. ನೋಡಿ, ಇಂಥ ಸಿಂಪಲ್ ಸ್ಟೇಟ್ಮೆಂಟ್ನ ಕೊಡ್ತಾರೆ, ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕು ಎಂಟ್ರೋಪಿನ. ಅರ್ಥ ಆಯ್ತಲ್ಲ ಹೇಗೆ ಅಂತ? ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ಎಂಟ್ರೋಪಿ. ಏನು ಸಿನಾಪ್ಸಿಸ್ ಹೇಳಿದ್ದೀನಿ, ಆ ಎಂಟ್ರೋಪಿ ಮೇಲೆ ಸಿನಾಪ್ಸಿಸ್ನ ಕ್ಲೀನಾಗಿ ಡಿಸ್ಕಸ್ ಮಾಡಿ ಇದು ಓದಿ ಕ್ಲೀನಾಗಿ. ಸೊ ಡೌಟ್ಸ್ಗಳಿದ್ರೆ ಡೌಟ್ಸ್ಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಎಂಟ್ರೋಪಿ ಆದಮೇಲೆ ಗಿಬ್ಸ್ ಫ್ರೀ ಎನರ್ಜಿ ಅಂತ ಇನ್ನೊಂದು ಒಳ್ಳೆ ಕಾನ್ಸೆಪ್ಟ್ ಇದೆ. ಇದ್ರ ಮೇಲೆ ಆ ಒಂದು ಎಂಟ್ರೋಪಿ ಎಂಥಾಲ್ಪಿ ಎರಡನ್ನೂ ಯೂಸ್ ಮಾಡಿಕೊಂಡು ಗಿಬ್ಸ್ ಫ್ರೀ ಎನರ್ಜಿನ ಯೂಸ್ ಮಾಡಿಕೊಂಡು ಸ್ಪಾಂಟೇನಿಯಸ್ ಪ್ರೋಸೆಸ್ನ ಹೇಗೆ ಫೈಂಡ್ ಔಟ್ ಮಾಡೋದು, ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿ ತನಕ ನೀವು ಈ ಪ್ರಾಬ್ಲಮ್ಸ್ಗಳನ್ನ ವರ್ಕೌಟ್ ಮಾಡಿ, ಇನ್ನೂ ತುಂಬ ಪ್ರಾಬ್ಲಮ್ಸ್ಗಳನ್ನ ವರ್ಕೌಟ್ ಮಾಡಿ. ಎಂಟ್ರೋಪಿ ಮೇಲೆ ತುಂಬ ಚೆನ್ನಾಗಿರೋ ಪ್ರಾಬ್ಲಮ್ಸ್ ಅರೈಸ್ ಆಗುತ್ತೆ ಅಲ್ವಾ? ಓಕೆ, ಥ್ಯಾಂಕ್ಸ್.